ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮುರಳಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ SSC GD ಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟರ್ ವೈಸ್ ಕ್ಲಾಸ್ನ ನಾವು ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ಯಾರಾದರೂ ಕೂಡ SSC GD ಅಪ್ಲಿಕೇಶನ್ ಹಾಕಿದ್ರೆ ನಮ್ಮ ಸಂಸ್ಥೆಯನ್ನ ಸಂಪರ್ಕಿಸಬಹುದು. ನಮ್ಮ ಸಂಸ್ಥೆ ಒಳಗೆ ಬ್ಯಾಚಸ್ ಕೂಡ ಸ್ಟಾರ್ಟ್ ಆಗಿದ್ದಾವ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನಿಮ್ಮ ಸಮಯವನ್ನ ವ್ಯರ್ಥ ಮಾಡೋದಿಲ್ಲ. ಸೊ ನೋಡ್ತಾ ಇರ್ಬೋದು ನಮ್ಮ ಸಂಸ್ಥೆ ಒಳಗೆ SSC GD ಆಗಿರ್ಬೋದು, ನೆಕ್ಸ್ಟ್ ಅಗ್ನಿವೀರ ಆಗಿರ್ಬೋದು, 500ಕ್ಕಿಂತಲೂ ಹೆಚ್ಚಿನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಪಾಸ್ ಆಗಿದಾರಂತ ಹೇಳಕ್ ಇಷ್ಟಪಡ್ತೀನಿ. ಕೆಲವೇ ವರ್ಷಗಳಲ್ಲಿ 1-2 ವರ್ಷ ಒಳಗೆ. ನೆಕ್ಸ್ಟ್ ನೋಡೋಣ. ಸೊ ಇವತ್ತಿನ ದಿನ ಯಾವ ಚಾಪ್ಟರ್ ತಗೊಂಡು ಅಂದ್ರೆ ಟೈಮ್ ಅಂಡ್ ಡಿಸ್ಟೆನ್ಸ್. ಯಾವ್ದ್ರಿ? ಟೈಮ್ ಅಂಡ್ ಡಿಸ್ಟೆನ್ಸ್ ಮೇಲೆ ಬರ್ತಕ್ಕಂಥ ಕ್ವಶನ್ಗಳನ್ನ ಇವತ್ತಿನ ದಿನ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ನಮಗೆ ಬೇಸಿಕ್ ಗೊತ್ತಿರಬೇಕು. ಸೊ ಇದಕ್ಕೆ ನಾವು ಸಿಂಪಲ್ ಆಗಿ ಏನಂತೀವಿ ಅಂದ್ರೆ ಟ್ರೈನ್ ಪ್ರಾಬ್ಲಮ್ಸ್ ಅಂತ ಎಲ್ಲ ಕಡೆ ಕಲ್ತಿರ್ತೀವಿ. ಯಾವ್ದ್ರಿ? ಟ್ರೈನ್ ಪ್ರಾಬ್ಲಮ್ಸ್, ರೈಲ್ವೆ ಸಮಸ್ಯೆಗಳು ಅಂತ ಕರಿತೀವಿ. ಏನಂತೀರಿ? ರೈಲ್ವೆ ಸಮಸ್ಯೆಗಳು ಅಂತ ಕರಿತಿರ್ತೀವಿ. ಸೊ ಇದನ್ನ ನಾವು ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದ್ರ ಬಗ್ಗೆ ಕರೆಕ್ಟ್ ಆಗಿ ನೋಡ್ಕೊತ ಹೋಗೋಣ. ಈ ರೈಲ್ವೆ ಸಮಸ್ಯೆ ಒಳಗ ಮೊದಲೇದು ಯಾವ್ದು ಬರ್ತದೆ ಅಂದ್ರೆ ಟೈಮ್ ಬರ್ತದ್ರಿ. ಯಾವುದು? ಟೈಮ್. ನೆಕ್ಸ್ಟ್ ಯಾವ್ದು ಬರ್ತದ ಅಂದ್ರೆ ಸ್ಪೀಡ್ ಬರ್ತದ. ಯಾವ್ದ್ರಿ? ಸ್ಪೀಡ್ ಬರ್ತದ. ನೆಕ್ಸ್ಟ್ ಯಾವ್ದು ಬರ್ತದ? ಡಿಸ್ಟೆನ್ಸ್ ಬರ್ತದ. ಯಾವ್ದು ಬರ್ತದ್ರಿ? ಡಿಸ್ಟೆನ್ಸ್ ಬರ್ತದ. ಸೊ SSC ಎಕ್ಸಾಮ್ ಅನ್ನೋದು ಕನ್ನಡದಾಗೂ ಇರ್ತದ ಮತ್ತು ಇಂಗ್ಲಿಷ್ ಒಳಗೂ ಇರ್ತದೆ. ಸೊ ನಾವು ಎರಡೂ ಲ್ಯಾಂಗ್ವೇಜ್ ಒಳಗೆ ಇವತ್ತಿನ ದಿನ ಕಲ್ಕೋತ ಹೋಗೋಣ. ಟೈಮ್ ಅಂದ್ರೆ ನಾವೇನಂತೀವಿ ಅಂದ್ರೆ ರೀ ಸಮಯ. ಏನಂತೀವಿ? ಸಮಯ ಅಂತ ಕರಿತೀವಿ. ನೆಕ್ಸ್ಟ್ ಅದೇ ರೀತಿಯಾಗಿ ಸ್ಪೀಡ್ ಅಂದ್ರೆ ಏನಂತೀವಿ? ವೇಗ ಅಂತ ಕರಿತೀವಿ. ನೆಕ್ಸ್ಟ್ ಡಿಸ್ಟೆನ್ಸ್ ಅಂದ್ರೆ ಏನಂತ ಕರಿತೀವಿ? ದೂರ ಅಂತ ಕರಿತೀವಿ. ಏನಂತ ಕರಿತೀವಿ? ದೂರ ಅಂತ ಕರಿತೀವಿ. ಸೊ ಇದಕ್ಕೊಂದು ಸಿಂಪಲ್ ಆಗಿರ್ತಕ್ಕಂಥ ಫಾರ್ಮುಲಾ ಬರ್ತದೆ. ಸೊ ಆ ಒಂದು ಫಾರ್ಮುಲಾವನ್ನ ನಾವು ನೆನಪಿಟ್ಕೋಬೇಕು. ಯಾವ್ದು ಬರ್ತದೆ ಅಂದ್ರೆ ಫಾರ್ಮುಲಾ ಫಸ್ಟ್ ಈ ರೀತಿ y ಅಂತ ಬರಿಬೇಕು. y ಅಂತ ಬರೆದ ಕೂಡಲೇ ನೆಕ್ಸ್ಟ್ ಇಲ್ಲಿ L ಬರಿಬೇಕು, ಇಲ್ಲಿ T ಬರಿಬೇಕು, ಇಲ್ಲಿ S ಬರಿಬೇಕು. L ಬರೆದ್ರು ಒಂದ, D ಬರೆದ್ರು ಒಂದ. L ಅಂದ್ರೆ ಏನ್ರಿ? ಲೆಂತ್, ಉದ್ದವನ್ನು ಕಂಡುಹಿಡಿ ಅನ್ಬೋದು. ನೆಕ್ಸ್ಟ್ D ಅಂದ್ರೆ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಅಂದ್ರೆ ಏನ್ರಿ? ದೂರ. ಒಂದು ಕ್ವಶನ್ ಒಳಗೆ ದೂರ ಕಂಡುಹಿಡಿ ಅಂದಿರ್ತಾರೋ, ಇನ್ನೊಂದು ಕ್ವಶನ್ ಒಳಗೆ ಉದ್ದವನ್ನ ಕಂಡುಹಿಡಿ ಅಂದಿರ್ತಾರೋ. ಅಗ್ನಿವೀರ ಎಕ್ಸಾಮ್ ಬರ್ತಂದ್ರ ಲೆಂತ್ ಮೇಲೆ ಕ್ವಶನ್ ಕೇಳ್ತಿರ್ತಾರ. ಸೊ ಇದು SSC ಅನ್ಬೇಕಾ ಸ್ವಲ್ಪ ಡಿಸ್ಟೆನ್ಸ್ ಅಂತಕ್ಕಂಥ ವರ್ಡ್ ಅನ್ನ ಯೂಸ್ ಮಾಡ್ತಿರ್ತಾರ. ಸೊ ನಾವು ಈಗ L ಕಂಡುಹಿಡಿಬೇಕಾಗಿತ್ತಂದ್ರ ಸೂತ್ರ ಏನ್ ಬರ್ತದ್ರಿ? T × S. ಈ ಸೂತ್ರವನ್ನ ನಾವು ಯಾವ ರೀತಿ ನೆನಪಿಟ್ಕೋಬೇಕು ಅನ್ನೋದನ್ನು ಕೂಡ ಹೇಳ್ತೀವಿ. T ಅಂದ್ರೆ ಏನ್ರಿ? ಸಮಯ. ಸ್ಪೀಡ್ ಅಂದ್ರೆ ಏನ್ರಿ? ವೇಗ. ಸ್ಪೀಡ್ ಅಂದ್ರೆ ಏನ್ರಿ? ವೇಗ ಅಂತ ಗುರ್ತಾಗ್ತದೆ. ನೆಕ್ಸ್ಟ್ ನಮಗೆ T ಬೇಕಾಗಿತ್ತಂದ್ರೆ T ಮೇಲೆ ಕೈ ಇಡಬೇಕು. ಏನ್ ಕಾಣ್ತದ? L/S. T ಮೇಲೆ ಕೈ ಇಟ್ರೆ ಏನ್ ಕಾಣ್ತದ್ರಿ? L/S. ಅಥವಾ T = ನಾವೇನ್ ಬರಿಬೋದು? D/S ಅಂತ ಬರಿಬೋದು. ಏನ್ ಬರಿಬೋದ್ರಿ? D/S ಅಂತ ಬರಿಬೇಕು. ಅದೇ ರೀತಿಯಾಗಿ ಸ್ಪೀಡ್ ಬೇಕಾಗಿತ್ತಂದ್ರೆ ಸ್ಪೀಡ್ ಮೇಲೆ ಕೈ ಇಡಬೇಕು. ಅವಾಗ ಏನ್ ಕಾಣ್ತದೆ ನಮಗ? L/T ಅಂತ ಕಾಣ್ತದ. ಏನ್ ಕಾಣ್ತದ್ರಿ? L/T ಅಥವಾ D/T ಅಂತ ಕಾಣ್ತದ. D ಅಂದ್ರೆ ಡಿಸ್ಟೆನ್ಸ್, ಕನ್ನಡದಾಗ ಏನಂತೀವಿ? ದೂರ ಅಂತೀವಿ. T ಅಂದ್ರೆ ಏನ್ರಿ? ಸಮಯ ಆಗಿರ್ತದ. L ಅಂದ್ರೆ ಲೆಂತ್ ಬೈ ಟೈಮ್ ಆಗಿರ್ತದ. ಸೊ ಇದೆಲ್ಲ ನೆನಪಿಟ್ಕೊಂಡ ನಂತರ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನ ನೆನಪಿಟ್ಕೋಬೇಕು. ಯಾವುದೇ ಒಂದು ಇದನ್ನ ಕಿಲೋಮೀಟರ್ ಪರ್ ಅವರ್ದಿಂದ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡೋದು ಗುರ್ತಿರ್ಬೇಕು. ನೆಕ್ಸ್ಟ್ ಮೀಟರ್ ಪರ್ ಸೆಕೆಂಡ್ದಿಂದ ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡೋದು ಗುರ್ತಿರ್ಬೇಕು. ಅದಕ್ಕೊಂದು ಫಾರ್ಮುಲಾ ಅದ. ಯಾವುದನ್ನ ಕಿಲೋಮೀಟರ್ದಿಂದ ನಾವು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕಾಗಿತ್ತಂದ್ರೆ 5/18 ಅಂತ ಬರಿಬೇಕು. ಮೀಟರ್ದಿಂದ ಕಿಲೋಮೀಟರ್ ಕನ್ವರ್ಟ್ ಮಾಡ್ಬೇಕಾಗಿತ್ತಂದ್ರೆ 18/5 ಅಂತ ಬರಿತೀವಿ. ಸೊ ಅದಕ್ಕಿಂತನೂ ಈಸಿ ಅಂದ್ರೆ ನಾವು ಒಂದು ಸ್ವಲ್ಪ ಲಾಜಿಕ್ ವಿಚಾರ ಮಾಡೋಣ. ಇಲ್ಲಿ ಏನ್ ಲಾಜಿಕ್ ವಿಚಾರ ಮಾಡ್ಬೇಕಪ್ಪ ಅಂದ್ರೆ 5ರ ಮಗ್ಗಿ ಯಾವ್ರಿ? 5 1 5, 5 2 10, 5 3 15, 5 4 20, 5 5 25, 5 6 30. 5ರ ಮಗ್ಗಿ ಎಲ್ಲ ಏನಾಗಿರ್ತಾವ್ರಿ? ಮೀಟರ್ ಪರ್ ಸೆಕೆಂಡ್ ಆಗಿರ್ತಾವ. ಏನಾಗಿರ್ತಾವು? ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ 5 ಮೀಟರ್ ಪರ್ ಸೆಕೆಂಡ್ ಅದ. ಇದನ್ನ ಕಿಲೋಮೀಟರ್ ಕನ್ವರ್ಟ್ ಮಾಡಬೇಕಾಗಿತ್ತು. ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ದೂರವನ್ನ 5 ಮೀಟರ್ ಪರ್ ಸೆಕೆಂಡ್ ಒಳಗೆ ಕವರ್ ಮಾಡ್ತಿದೆ ಅಂದ್ರೆ ಕಿಲೋಮೀಟರ್ಗೆ ಎಷ್ಟು ಅಂತ ಕೇಳ್ತಾರೆ. ಸೊ 5 ಮೀಟರ್ ಪರ್ ಸೆಕೆಂಡ್ ಅನ್ನ ಕಿಲೋಮೀಟರ್ ಕನ್ವರ್ಟ್ ಮಾಡ್ಬೇಕಾಗಿತ್ತಂದ್ರ ಸೊ ಆಲ್ಮೋಸ್ಟ್ ಎಲ್ಲಾ ಮೀಟರ್ ಪರ್ ಸೆಕೆಂಡ್ಗಳು ಏನಿರ್ತಾವ್ರಿ? 5ಕ್ಕೆ ಸಂಬಂಧಪಟ್ಟಂಗೆ ಇರ್ತಾವ. 5ರ ಮಗ್ಗಿಗೆ ಕಿಲೋಮೀಟರ್ ಎಲ್ಲ ಏನ್ರಿ? 18ರ ಮಗ್ಗಿ. 18 1 18, 18 2 36, 18 3 54, 18 4 ಎಷ್ಟ್ರಿ? 72,
18 90 18 108. ಸೊ ಇವೆಲ್ಲ ಏನಾಗಿರ್ತಾವ ಅಂದ್ರೆ ಕಿಲೋಮೀಟರ್ ಪರ್ ಅವರ್ ಆಗಿರ್ತಾವೆ. ಇವೆಲ್ಲ ಏನ್ರಿ ಮೀಟರ್ ಪರ್ ಸೆಕೆಂಡ್. ಒಂದು ರೈಲು 1 ಸೆಕೆಂಡ್ಗೆ 5 ಮೀಟರ್ ಹೋಗ್ತಿತ್ತಂದ್ರೆ ಅದು 1 ಗಂಟೆಗೆ ಎಷ್ಟು ಹೋಗ್ತಿತ್ತಂದ್ರೆ ರೀ 18 ಕಿಲೋಮೀಟರ್ ಹೋಗ್ತದೆ. ಒಂದು ರೈಲು 1 ಸೆಕೆಂಡ್ಗೆ 10 ಮೀಟರ್ ಹೋಗ್ತಿತ್ತಂದ್ರೆ 1 ಗಂಟೆಗೆ ಎಷ್ಟು ಹೋಗ್ತದೆ ರೀ 36 ಕಿಲೋಮೀಟರ್ ಹೋಗ್ತದೆ. ಒಂದು ರೈಲು 1 ಗಂಟೆಗೆ 54 ಕಿಲೋಮೀಟರ್ ಹೋಗ್ತಿತ್ತಂದ್ರೆ 1 ಸೆಕೆಂಡ್ಗೆ 15 ಮೀಟರ್ ಹೋಗ್ತದೆ. ಅಥವಾ ಒಂದು ಬೈಕು 1 ಗಂಟೆಗೆ 90 ಕಿಲೋಮೀಟರ್ ಸ್ಪೀಡ್ದಾಗ ಹೋಗ್ತಿತ್ತಂದ್ರೆ ಅದು 1 ಸೆಕೆಂಡ್ಗೆ 25 ಮೀಟರ್ನಷ್ಟು ದೂರವನ್ನು ಕ್ರಮಿಸ್ತದೆ. ಅಥವಾ ಒಂದು ಕಾರು 1 ಗಂಟೆಗೆ 108 ಕಿಲೋಮೀಟರ್ ಹೋಗ್ತಿತ್ತಂದ್ರೆ ಅದು 1 ಸೆಕೆಂಡ್ಗೆ 30 ಮೀಟರ್ ದೂರವನ್ನು ಕ್ರಮಿಸ್ತದೆ. ಸೊ ಇಲ್ಲಿ ನಿಮಗೆ ಯಾವ ಪಾಯಿಂಟ್ ಗುರುತಿರ್ಬೇಕಂದ್ರೆ ಸಾಕಷ್ಟು ಬಾರಿ ನಮಗೆ ನೆನಪಿಟ್ಕೋಬೇಕಂತ ಪಾಯಿಂಟ್ ಯಾವ್ದಂದ್ರೆ ಇದು ನೆನಪಿರಬೇಕು. ಏನು ನೆನಪಿರ್ಬೇಕ್ರಿ? ಇದು ನೆನಪಿರಬೇಕು. ಕನ್ವರ್ಷನ್ ಯಾವ ರೀತಿ ಮಾಡ್ತೀವಿ? ಸೊ ಕಿಲೋಮೀಟರ್ ಫರ್ ಅವರ್ ಪ್ರತಿ ಗಂಟೆ ಇತ್ತಂದ್ರೆ ಕಿಲೋಮೀಟರ್ ಪ್ರತಿ ಗಂಟೆ ಇತ್ತಂದ್ರೆ ಅದನ್ನ ನಾವು ಕನ್ವರ್ಟ್ ಮಾಡ್ಬೇಕಾಗಿತ್ತಂದ್ರೆ ನಮ್ಗೆ 5/18 ಅಂತ ನೆನಪಿರಬೇಕು. ಅದೇ ರೀತಿಯಾಗಿ ಮೀಟರ್ ಪರ್ ಸೆಕೆಂಡ್ ಇದ್ದಿದ್ದನ್ನ ಕಿಲೋಮೀಟರ್ ಕನ್ವರ್ಟ್ ಮಾಡ್ಬೇಕಾರೆ ನಮಗೆ 18/5 ಅಂತ ನೆನಪಿರಬೇಕು. ನೆಕ್ಸ್ಟ್ ಅದು ಆದ ನಂತರ ನಮಗೇನು ಗುರುತಿರ್ಬೇಕಪ್ಪ ಅಂದ್ರೆ ಇದು ನೆನಪಿರಬೇಕು. ವೈ ಬರ್ದ LTS. ಎಲ್ ಅಂದ್ರೆ ಲೆಂತ್ ಆಗಿರ್ಬೋದು ಅಥವಾ ಡಿಸ್ಟನ್ಸ್ ಕೊಟ್ರೆ ಅಂದ್ರೆ ಡಿ ಬರ್ಕೋಬೇಕು. ನೆಕ್ಸ್ಟ್ ಟಿ ಅಂದ್ರೆ ಟೈಮ್, ಎಸ್ ಅಂದ್ರೆ ಸ್ಪೀಡ್ ಆಗಿರ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ನಮಗೇನಾದ್ರೂ ಟಿ ಬೇಕಾಗಿತ್ತಂದ್ರೆ ಟಿ ಮೇಲೆ ಕೈ ಇಡಬೇಕು. ಏನು ಕಾಣಿಸ್ತದ? L/S ಅಂತ ಕಾಣಿಸ್ತದ. ನಮಗೇನಾದ್ರೂ ಸ್ಪೀಡ್ ಬೇಕಾಗಿತ್ತು ಅಂದ್ರೆ ಸ್ಪೀಡ್ ಮೇಲೆ ಕೈ ಇಡಬೇಕು. ಏನು ಕಾಣ್ತದ? L/T ಅಂತ ಕಾಣ್ತದ. ನಮಗೇನಾದ್ರೂ ಎಲ್ ಅಥವಾ ಡಿ ಬೇಕಾಗಿತ್ತಂದ್ರೆ ಎಲ್ ಮೇಲೆ ಕೈ ಇಟ್ರೆ ಏನು ಕಾಣ್ತದ? T/S ಅಂತ ಕಾಣಿಸ್ತದ. ಸೊ ಇದನ್ನು ಕೂಡ ಒಂದು ಸ್ಕ್ರೀನ್ಶಾಟ್ ಹೊಡ್ಕೋರಿ. ಸೊ ಸಾಕಷ್ಟು ಬಾರಿ ಎಕ್ಸಾಮ್ ಒಳಗೆ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಗಳು ಬರುವೆಲ್ಲ ಈ ಒಂದು ಫಾರ್ಮುಲಾದ ಮೇಲೆ ಬರ್ತಿರ್ತಾವೆ. ಸೊ ನಿಮಗೆ ಇದು ಪರ್ಫೆಕ್ಟ್ ಆಗಿ ನೆನಪಿರಬೇಕು. ಇದೊಂದು ಸ್ಕ್ರೀನ್ಶಾಟ್ ತಗೊಂಡು ಸಪ್ರೇಟ್ ಆಗಿರ್ತಕ್ಕಂಥ ಫೋಲ್ಡರ್ ಮಾಡ್ರಿ. ಓಕೆ, ತಗೋರಿ ಸ್ಕ್ರೀನ್ಶಾಟ್ ಎಲ್ಲರೂ. ಈಗ ಫಸ್ಟ್ ಕ್ವಶನ್ ನೋಡೋಣ. ಓಕೆ, ನೋಡ್ಬೋದು ಫಸ್ಟ್ ಕ್ವಶನ್ ಯಾವ ರೀತಿ ಅದ ಅಂತ. ಏನದ ಕ್ವಶನ್? ಒಬ್ಬ ವ್ಯಕ್ತಿ 1600 ಮೀಟರ್ ಉದ್ದದ ರಸ್ತೆಯನ್ನ 4 ನಿಮಿಷಗಳಲ್ಲಿ, ಎಷ್ಟ್ರಿ 4 ನಿಮಿಷಗಳಲ್ಲಿ ದಾಟುತ್ತಾನೆ. ಹಾಗಾದರೆ ಅವನ ವೇಗ ಎಷ್ಟು ಅಂತ ಕೇಳಿದಾರೆ. ಆ ವೇಗವನ್ನ ನಾವು ಎದ್ರ ಕಂಡುಹಿಡಿಬೇಕು? ಕಿಲೋಮೀಟರ್ ಫರ್ ಅವರ್ ಒಳಗೆ ಕಂಡುಹಿಡಿಬೇಕು. ಎದ್ರ ಕಂಡುಹಿಡಿಬೇಕು? ಕಿಲೋಮೀಟರ್ ಫರ್ ಅವರ್ ಒಳಗೆ ಕಂಡುಹಿಡಿಬೇಕು. ಸೊ ನಮಗೆ ಏನು ಕಂಡುಹಿಡಿ ಅಂದಾರ? ಅವರ ವೇಗ ಕಂಡುಹಿಡಿ ಅಂದಾರು. ಸೊ ವೇಗ ಕಂಡುಹಿಡಿಬೇಕಂದ್ರೆ ನಮಗೊಂದು ಸೂತ್ರ ಅದ, ಆ ಸೂತ್ರ ಬರ್ಕೋಬೇಕು. ಆ ಸೂತ್ರ ಬರ್ಕೋತಕ್ಕಂಥ ಟ್ರಿಕ್ಸ್ ಕೂಡ ನಾ ಹೇಳಿದೆನು. ಏನು ಬರ್ತದ್ರಿ? ಮೊದಲು ವೈ ಬರಿಬೇಕು, ಬರ್ದ ನಂತರ LTS ಬರಿಬೇಕು. ಸೊ ವೇಗ ಅಂದ್ರೆ ಏನ್ರಿ? ಸ್ಪೀಡ್ ಮೇಲೆ ಕೈ ಇಟ್ಟರೆ ಏನು ಕಾಣ್ತೈತಿ ನಮಗೆ? L/T ಕಾಣ್ತದ. ಎಲ್ ಅಂದ್ರೆ ಏನ್ರಿ? ದೂರ. ಎಲ್ ಅಂದ್ರೆ ಏನ್ರಿ? ದೂರ ಆಗಿರ್ತದ. ಟಿ ಅಂದ್ರೆ ಏನ್ರಿ? ಸಮಯ. ಟಿ ಅಂದ್ರೆ ಏನ? ಸಮಯ ಅಂತ ನಿಮಗೆಲ್ಲ ಗುರ್ತದ. ನೆಕ್ಸ್ಟ್ ಅದೇ ರೀತಿಯಾಗಿ ಎಲ್ ಎಷ್ಟದರಿ? 1600 ಮೀಟರ್ ಅದ. ಎಷ್ಟದರಿ? 1600 ಮೀಟರ್ ಅದ. ಟೈಮ್ ಎಷ್ಟದರಿ? 4 ನಿಮಿಷ ಅದ. ಸೊ 4 ನಿಮಿಷವನ್ನ ನಾವೇನಾದ್ರೂ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕಾರೆ ಇಂಟು 60 ಮಾಡಬೇಕು. ಸೊ ಇದು ಮ್ಯಾಗಿಂದ ಮೀಟರ್ ಒಳಗೆ ಬತ್ತು, ಕೆಳಗಿಂದ ಸೆಕೆಂಡ್ ಒಳಗೆ ಬತ್ತು. ಏನಾಯ್ತ್ರಿ? ಮೀಟರ್ ಒಳಗೆ ಬತ್ತು, ಕೆಳಗಿಂದ ಸೆಕೆಂಡ್ ಒಳಗೆ ಬತ್ತು. ಅಂದ್ರೆ ಈಗ ನಮಗೆ ಬರ್ತಕ್ಕಂಥ ಆನ್ಸರ್ ಏನಾಗಿರ್ತದ? ಮೀಟರ್ ಪರ್ ಸೆಕೆಂಡ್ ಒಳಗೆ ಆಗಿರ್ತದ. ಆದ್ರೆ ನಮಗೆ ಎತ್ರ ಹೋಗ್ಬೇಕು ಆನ್ಸರ್? ಈಗ ಕಿಲೋಮೀಟರ್ ಪರ್ ಅವರ್ ಒಳಗೆ ಬೇಕು. ಎತ್ರ ಹೋಗ್ಬೇಕ್ರಿ? ಕಿಲೋಮೀಟರ್ ಪರ್ ಅವರ್ ಒಳಗೆ ಬೇಕಾಗಿತ್ತಂದ್ರೆ ನಾವು ಯಾವುದನ್ನ ಈಗ ನಮ್ದು ಆನ್ಸರ್ ಮೀಟರ್ ಪರ್ ಸೆಕೆಂಡ್ ಒಳಗೆ ಬರೈತಿ. ಸೊ ಇದನ್ನ ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡ್ಬೇಕಾರೆ ಏನ್ ಮಾಡ್ಬೇಕ್ರಿ? 18/5 ಮಾಡಬೇಕು. ಸೊ ಇಲ್ಲೂ ಕೂಡ ಏನ್ ಮಾಡ್ರಿ? 18/5 ಮಾಡ್ರಿ. ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ ನೋಡ್ರಿ, ಭಾಳ ಇಂಪಾರ್ಟೆಂಟ್. ಈ ಜೀರೋ ಕ್ಯಾನ್ಸಲ್ ಆಯ್ತು. 4 1 4 4 ಎಷ್ಟ್ರಿ? 16. ಎಷ್ಟು ಜೀರೋ ಉಳಿತು? 1 ಜೀರೋ ಉಳಿತು. ಎಷ್ಟಾಯ್ತ್ರಿ? ಇಲ್ಲಿ 40 ಆಯ್ತು. 4 1 4 4 0 0. ನೆಕ್ಸ್ಟ್ 5 1 5 8 ಎಷ್ಟ್ರಿ? 40. ನೆಕ್ಸ್ಟ್ 6 1 6 3 ಎಷ್ಟ್ರಿ? 18. 8 3 ಎಷ್ಟ್ರಿ? 24 ಕಿಲೋಮೀಟರ್ ಆಗಿರ್ತದ. ಸೊ ಇಷ್ಟು ಈಸಿ ಆಗಿರ್ತಕ್ಕಂಥ ಕ್ವಶನ್ ಅದ. ಸೊ ನೆಕ್ಸ್ಟ್ ಕ್ವಶನ್ ಬಿಡ್ಸಕ್ ಟ್ರೈ ಮಾಡ್ಬೋದು. ನಾನು ಕೂಡ ನಿಮ್ಗೆ ಟೈಮ್ ಕೊಡ್ತೀನಿ. ಸ್ಟಾರ್ಟ್ ಮಾಡ್ರಿ ಬಿಡ್ಸಕ್ಕ.
ಓಕೆ, ಏನದ ನೋಡ್ರಿ ಕ್ವಶನ್. ದ ಸ್ಪೀಡ್ ಆಫ್ ಆನ್ ಏರ್ಕ್ರಾಫ್ಟ್ ಈಸ್ 120 ಕಿಲೋಮೀಟರ್ ಪರ್ ಅವರ್ ಕೊಟ್ಟಿಲ್ಲ, ಫರ್ ಮಿನಿಟ್ ಕೊಟ್ಟಿದ್ದರು. ಸೊ ವಾಟ್ ವಿಲ್ ಬಿ ದ ಸ್ಪೀಡ್ ಇನ್ ಮೀಟರ್ ಪರ್ ಸೆಕೆಂಡ್. ಸೊ ಏನೈತಿ ನೋಡ್ರಿ ಕ್ವಶನ್ ತಿಳ್ಕೊಳ. ಒಂದು ವಿಮಾನದ ವೇಗ ಎಷ್ಟದ್ರಿ? 120 ಕಿಲೋಮೀಟರ್ ಅದ. ಏನ್ರಿ, ಒಂದು ನಿಮಿಷಕ್ಕೆ ಎಷ್ಟು ಹೋಗ್ತದ? ಇದು 120 ಕಿಲೋಮೀಟರ್ ಹೋಗ್ತದ. ಅದನ್ನ ಮೀಟರ್ ಪರ್ ಸೆಕೆಂಡ್ನಾಗ ಎಷ್ಟು ವೇಗ ಅಂತ ಕಂಡುಹಿಡಿಬೇಕು. ಸೊ ನಾವು ವೇಗ ಕಂಡುಹಿಡಿಬೇಕು. ವೇಗ ಅಂದ್ರೆ ಏನ್ರಿ? ಸ್ಪೀಡ್. ಸೊ ನಿಮಗೆಲ್ಲ ಗುರ್ತದ ಸ್ಪೀಡ್ ಫಾರ್ಮುಲಾ ಏನ್ ಬರ್ತದ ಅಂತ. ಸೊ ಏನ್ರಿ? ಎಲ್ ಟಿ ಎಸ್. ಎಸ್ ಈಸ್ ಈಕ್ವಲ್ ಟು ಏನಾಗ್ತದೆ? ಎಸ್ ಈಸ್ ಈಕ್ವಲ್ ಟು ಏನ್ರಿ? ಎಲ್ ಬೈ ಟಿ. ಎಲ್ ಅಂದ್ರೆ ಏನ್ರಿ? ಲೆಂತ್ ಅಥವಾ ದೂರ ಎಷ್ಟದ ರೀ? 120 ಕಿಲೋಮೀಟರ್ ಅದ. ಎಷ್ಟದ ರೀ? 120 ಕಿಲೋಮೀಟರ್ ಅದ. ನೆಕ್ಸ್ಟ್ ಎಷ್ಟ್ರಿ? ಒಂದು ನಿಮಿಷಕ್ಕೆ ಎಷ್ಟ್ರಿ? 60 ಸೆಕೆಂಡ್. ಎಷ್ಟು? ಒಂದು ನಿಮಿಷಕ್ಕೆ ಎಷ್ಟ್ರಿ? 60 ಸೆಕೆಂಡ್ ಆಗ್ತದೆ. ಸೊ ಇದು ಸೆಕೆಂಡ್ ಒಳಗದ. ಸೊ ಇದನ್ನು ಕೂಡ ಕಿಲೋಮೀಟರ್ ಇದ್ದಿದ್ದನ್ನ ನಾವೇನ್ ಮಾಡ್ಬೇಕು? ಈಗ ಮೀಟರ್ ಕನ್ವರ್ಟ್ ಮಾಡಬೇಕು. ಸೊ ಒಂದು ಕಿಲೋಮೀಟರ್ಗೆ ಎಷ್ಟು ಮೀಟರ್ ಆಗ್ಬೇಕು? 1000 ಮೀಟರ್. ಅದಕ್ಕೆ ಇಂಟು 1000 ಮಾಡಬೇಕು. ಈ ಜೀರೋ ಕ್ಯಾನ್ಸಲ್ ಆಯ್ತು. 6 ಒಂದ್ಲೆ 6 ಎರಡ್ಲೆ 2 ಇಂಟು 1000 ಮಾಡ್ರೆ ಆನ್ಸರ್ ಎಷ್ಟು ಬರ್ತದ? 2000 ಬರ್ತದ. ಸೊ ಸಾಕಷ್ಟು ಜನ ಆನ್ಸರ್ ಕೂಡ ತಿಳಿಸಿದಿರ. ಓಕೆ, ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಸೇಮ್ ಒಂದು ಬೇಸ್ ಮೇಲೆ ಇರ್ತಕ್ಕಂಥ ಕ್ವಶನ್ ಏನದ ನೋಡ್ರಿ. ಓಕೆ, ಕ್ವಶನ್ ನೋಡ್ಬೋದು. ಒಬ್ಬ ಸೈಕಲ್ ಸವಾರನು 17 ಕಿಲೋಮೀಟರ್ ದೂರವನ್ನ 2 ಗಂಟೆಯಲ್ಲಿ ಕ್ರಮಿಸುತ್ತಾನೆ. 17 ಕಿಲೋಮೀಟರ್ ದೂರವನ್ನ 2 ಗಂಟೆಯಲ್ಲಿ ಕ್ರಮಿಸುತ್ತಾನೆ. ಅವನ ವೇಗ ಕಿಲೋಮೀಟರ್ ಗಂಟೆಯಲ್ಲಿ ಎಷ್ಟು? ಕಿಲೋಮೀಟರ್ ಫರ್ ಅವರ್ ಅವ್ರು ಕೇಳಿದಾರೆ. ಏನ್ ಕೇಳಿದಾರ್ರಿ? ಕಿಲೋಮೀಟರ್ ಫರ್ ಅವರ್. ಒಬ್ಬ ಸೈಕ್ಲಿಸ್ಟ್ ಕವರ್ಸ್ ಅ ಡಿಸ್ಟೆನ್ಸ್ 17 ಕಿಲೋಮೀಟರ್ ಇನ್ 2 ಅವರ್ಸ್. 17 ಕಿಲೋಮೀಟರ್ಸ್ ಇನ್ 2 hours. His speed in kilometer. ಒಬ್ಬ ಸೈಕಲ್ ಸವಾರನು 17 ಕಿಲೋಮೀಟರ್ ದೂರವನ್ನ ಎಷ್ಟು ಗಂಟೆ ಒಳಗೆ ಕ್ರಮಿಸ್ತಾನ್ರಿ? 2 ಗಂಟೆ ಒಳಗೆ ಕ್ರಮಿಸ್ತಾನು. 2 ಗಂಟೆ ಒಳಗೆ ಕ್ರಮಿಸ್ತಾನು. ಹಾಗಾದ್ರೆ ಅದು ಕಿಲೋಮೀಟರ್ ಫರ್ ಅವರ್ ಒಳಗೆ ಏನು ಕೇಳಿದ್ರೆ? ಸೊ ಇದನ್ನ ಕಿಲೋಮೀಟರ್ದಾಗ ಕೊಟ್ಟಾರು, ಇದನ್ನ ಗಂಟೆ ಒಳಗೆ ಕೊಟ್ಟಾರು. ಸೊ ಇಲ್ಲಿ ಏನು ಸಮಸ್ಯೆ ಇಲ್ಲ. ಆನ್ಸರ್ ಏನ್ ಬರ್ತದ್ರಿ? 7.5 ಅಥವಾ 7/12 ಬರ್ತದ. ಏನ್ ಬರ್ತದ್ರಿ? 7/2 ಬರ್ತದ. 7/2 ನ ಆನ್ಸರ್ ಬರ್ತದ. ಆಪ್ಷನ್ ಅನ್ನ ಭಿನ್ನ ರಾಶಿ ಒಳಗೂ ಕೊಡಬಹುದು ಅಥವಾ ಡೆಸಿಮಲ್ ಒಳಗೂ ಕೊಡಬಹುದು. ಸೊ ಇದು ಕಡ್ತಾ ಹೊಡೆದ್ರೆ ಅಷ್ಟ ಆಗ್ತೈತಿ ನೋಡ್ರಿ. 2 3 ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದರಿ? ಒಬ್ಬ ಮನುಷ್ಯ 1000 ಮೀಟರ್ ಉದ್ದದ ಒಂದು ಸೇತುವೆಯನ್ನ 6 ನಿಮಿಷಗಳಲ್ಲಿ ದಾಟುತ್ತಾನೆ. ಹಾಗಾದರೆ ಅವನ ವೇಗ ಎಷ್ಟು? ವೇಗವನ್ನ ಕಂಡಿಡಿ ಅಂದಾರ. ಸೊ ಎದುರಾಗಿರ್ಬೇಕು? ಕಿಲೋಮೀಟರ್ ಒಳಗಿರ್ಬೇಕು. ಎದುರಾಗಿರ್ಬೇಕ್ರಿ? ಕಿಲೋಮೀಟರ್ದಾಗ ಇರ್ಬೇಕು. ಸೊ ನಾವು ಬೇಸಿಕ್ ಪ್ರಾಬ್ಲಮ್ಸ್ ಏನು ಹೇಳತ್ತಿಲ್ಲ. ಸೊ SSC GD ಎಕ್ಸಾಮ್ ಅಂತಕ್ಕಂಥದ್ದನ್ನ ಎಕ್ಸಾಮ್ ಒಳಗೆ ರಿಪೀಟ್ ಆಗ್ತಕ್ಕಂಥ ಕ್ವಶನ್ಗಳನ್ನ ಬಿಡಿಸಾತು. ಸೊ ಈ ಎಲ್ಲ ಈಸಿ ಲೆವೆಲ್ ಕ್ವಶನ್ಸ್ ಅಲ್ಲ, ಅಗ್ನಿವೀರ್ ಲೆವೆಲ್. SSC GD ಅದಾವ. ಈಸಿ ಅಂತೂ ಇರೋದಿಲ್ಲ, ಎಲ್ಲ ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ ಅದಾವ. ಸೊ ನೀವು ಟಫ್ ಅಂತ ತಿಳಿದ ಏನು ತಿಳ್ಕೊಕ್ ಹೋಗ್ಬೇಡ್ರಿ. ಎಲ್ಲರೂ ಎಕ್ಸಾಮ್ ಒಳಗೆ ಬಂದಿರತಕ್ಕಂಥ ಕ್ವಶನ್ಗಳನ್ನ ನಾವು ಟೈಪ್ ವೈಸ್ ಸೆಟ್ ಮಾಡಿ ಇವತ್ತಿನ ದಿನ ಕ್ಲಾಸ್ ಮಾಡತ್ತೀವಿ. ಸೊ ಏನದರಿ? ಈಗ ವೇಗ ಕಂಡುಹಿಡಿಬೇಕು. ಸೊ ವೇಗ ಅಂದ್ರೆ ಏನ್ರಿ? ಸ್ಪೀಡ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನ್ ಬರ್ತದ? L/T ಬರ್ತದ. ಸ್ಪೀಡ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನ್ ಬರ್ತದ್ರಿ? L/T. ಸೊ ಎಲ್ ಎಷ್ಟದರಿ? 1000 ಮೀಟರ್ ಅದ. ಎಷ್ಟದರಿ? 1000 ಮೀಟರ್ ಅದ. ಟೈಮ್ ಎಷ್ಟದರಿ? 6 ನಿಮಿಷ. ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕಾರೆ ಇಂಟು 60 ಬರಿಬೇಕು. ಸೊ ನಮ್ದು ಆನ್ಸರ್ ಎತ್ರ ಬೇಕಾಗಿತ್ತು? ಕಿಲೋಮೀಟರ್ದಾಗ ಬೇಕಾಗಿತ್ತು. ಸೊ ಕಿಲೋಮೀಟರ್ದಾಗ ಬೇಕಾಗಿತ್ತಂದ್ರೆ ನಿಮ್ಗೆಲ್ಲರಿಗೂ ಗುರ್ತದ. ಈಗ ಯಾವ್ದ ಒಂದು ಆನ್ಸರ್ ನಮ್ಗೆ ಮೀಟರ್ ಒಳಗೆ ಬರ್ತಿತ್ತಂದ್ರೆ ಕಿಲೋಮೀಟರ್ ಕನ್ವರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? 18/5 ಮಾಡ್ಬೇಕು. ಏನ್ ಮಾಡ್ಬೇಕ್ರಿ? 18/5 ಮಾಡ್ಬೇಕು. ಅಂದ್ರೆ ಇಂಟು ಎಷ್ಟು ಮಾಡ್ಬೇಕು? ಇದಕ್ಕ 18/5 ಮಾಡ್ತೀರಿ. ಸೊ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ ನೋಡ್ರಿ. ಈ ಜೀರೋ ಹೋಯ್ತು. 6 1 6 3 18. ನೆಕ್ಸ್ಟ್ ಇಲ್ಲಿ ಕಡ್ತಾ ಹೊಡೆದಿತ್ತಲ್ಲ, 5 1 5 2 10. 0 ನೆಕ್ಸ್ಟ್ 3 1 3 2 ನೆಕ್ಸ್ಟ್ 2 1 2 10. ಸೊ ಆನ್ಸರ್ ಎಷ್ಟು ಬರ್ತದ್ರಿ?
10 ಬರ್ತದ. ಆಪ್ಷನ್ ಬಿ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರು ಕಿಲೋಮೀಟರ್ ಫರ್ ಅವರ್ ಒಳಗಿದೆ. ಹೋಗ್ರಿ ಕಿಲೋಮೀಟರ್ ಫರ್ ಅವರ್ ಒಳಗ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ ಬಿಡ್ಸಕ. ಏನದ ನೋಡ್ರಿ, ಟೈಪ್ ಚೇಂಜ್ ಆಗಿದೆ ಸ್ವಲ್ಪ. ಇಲ್ಲಿ ಸರಾಸರಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಬರೈತಿ. ಸೊ ಯಾವ ರೀತಿಯಾಗಿ ಬಿಡಿಸ್ತೀರಿ ನೋಡ್ರಿ. ಏನದ ಕ್ವಶನ್, ಒಬ್ಬ ವ್ಯಕ್ತಿಯು 60 ಕಿಲೋಮೀಟರ್ ಪರ್ ಅವರ್ ವೇಗದಿಂದ 60 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸುತ್ತಾನೆ ಮತ್ತು ಪ್ರತಿಯಾಗಿ ಅವನ ವೇಗವು 40 ಕಿಲೋಮೀಟರ್ ಪ್ರತಿ ಗಂಟೆಯಂತೆ ಪ್ರಯಾಣಕ್ಕೆ ಅವನ ಸರಾಸರಿ ವೇಗ. ಏನು ಕೇಳಿದಾರೆ ಇಲ್ಲಿ ಕ್ವಶನ್? ಸರಾಸರಿ ವೇಗ ಕೇಳಿದಾರೆ. ಏನು ಕೇಳಿದಾರೆ? ಸರಾಸರಿ ವೇಗ. ಏನು ಕ್ವಶನ್ ಕೇಳಿದಾರೆ? ಸರಾಸರಿ ವೇಗ. ಸರಾಸರಿ ವೇಗ ಇದ್ದಾಗ ಒಂದು ಫಾರ್ಮುಲಾ ಬರ್ತದ, 2 × x × y ಡಿವೈಡೆಡ್ ಬೈ x + y. ಇದು ಟ್ರಿಕ್ಸ್ ಇದ್ದಂಗೆ ನೆನಪಿಟ್ಕೊಂಡ್ಬಿಡ್ರಿ. ಇದೊಂದು ಫಾರ್ಮುಲಾ ನೆನಪಿಟ್ಕೊಂಡ್ರೆ ಏನಾಗೋದಿಲ್ಲ. ಸೊ ಎಲ್ಲ ಕ್ವಶನ್ಗಳನ್ನ ವಿತೌಟ್ ಫಾರ್ಮುಲಾ ಬಿಡಿಸ್ಬೇಕಂದ್ರೆ ಸ್ವಲ್ಪ ಲೆಂದಿ ಟೈಮ್ ಆಗ್ತದ. ಏನು ಇನ್ನೊಂದ್ಸಲ ಕ್ವಶನ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡ್ರಿ. ಏನದ ಕ್ವಶನ್? ಅ ಪರ್ಸನ್ ಕವರ್ಸ್ ಅ ಸರ್ಟನ್ ಡಿಸ್ಟೆನ್ಸ್. ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ದೂರವನ್ನ ಕ್ರಮಿಸ್ತಾನೋ ಅವನ ಸ್ಪೀಡ್ ಎಷ್ಟಿತ್ರಿ? 60 ಕಿಲೋಮೀಟರ್ ಪ್ರತಿ ಗಂಟೆಗೆ. ಆ್ಯಂಡ್ ಹಿ ರಿಟರ್ನ್ಸ್ ಅಂದ್ರೆ ವಾಪಸ್ ಬರ್ತಾನೋ ಅವಾಗ ಅವನ ಸ್ಪೀಡ್ ಎಷ್ಟಿತ್ತಂದ್ರೆ 40 ಕಿಲೋಮೀಟರ್ ಪ್ರತಿ ಗಂಟೆಗೆ. ವಾಟ್ ಈಸ್ ದ ಎವರೇಜ್ ಸ್ಪೀಡ್ ಆಫ್ ಹರ್ ಜರ್ನಿ ಅಂತ ಕೇಳಿದಾರೆ, ಅಥವಾ ಹೋಲ್ ಜರ್ನಿ. ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ದೂರವನ್ನ 60 ಕಿಲೋಮೀಟರ್ ಪ್ರತಿ ವೇಗದಂತೆ ಹೋಗ್ತಾನೆ ಮತ್ತು ವಾಪಸ್ ಬರ್ಬೇಕಾದ್ರೆ 40 ಕಿಲೋಮೀಟರ್ ಪ್ರತಿ ವೇಗದಂತೆ ಬರ್ತಾನೆ. ಹೋಗುವಾಗ 60 ಕಿಲೋಮೀಟರ್ದಂಗಿತ್ತು. ಎಷ್ಟಿತ್ರಿ? 60 ಕಿಲೋಮೀಟರ್ ಪರ್ ಅವರ್ದಂಗಿತ್ತು. ವಾಪಸ್ ಇಲ್ಲಿಂದ ಬರುವಾಗ ಎಷ್ಟಿತ್ರಿ? 40 ಕಿಲೋಮೀಟರ್ದಂಗಿತ್ತು. ಹಾಗಾದ್ರೆ ಅವನ ಒಂದು ಸರಾಸರಿ ಏನ್ ಕೇಳಿದ್ರೆ ಜರ್ನಿ ಕೇಳಿದಾರೆ, ಅವನು ಕ್ರಮಿಸ್ತಕ್ಕಂಥ ಒಟ್ಟು ದೂರದ ಸರಾಸರಿ ಕೇಳಿದಾರೆ. ಸೊ ಫಾರ್ಮುಲಾ ಬರ್ತದ 2x ಅಂದ್ರೆ ಏನ್ರಿ? ಮೊದಲನೇ ಸಂಖ್ಯೆ ಎಷ್ಟದರಿ? 60. y ಅಂದ್ರೆ ಏನ್ರಿ? ಎರಡನೇ ಸಂಖ್ಯೆ ಎಷ್ಟದರಿ? 40. 60 + 40 ಎಷ್ಟಾಗ್ತದ? 100. ಈ 0 ಕ್ಯಾನ್ಸಲ್ ಆಯ್ತು. 6 4 24. 24 ಡಬಲ್ ಮಾಡ್ರೆ ಎಷ್ಟಾಗ್ತದ್ರಿ? 48. ಈ ಒಂದು ಫಾರ್ಮುಲಾನ ಎವರೇಜ್ ಸ್ಪೀಡ್ ಏನ್ರಿ? ಎವರೇಜ್ ಸ್ಪೀಡ್ ಕಂಡು ಹಿಡಿಬೇಕಾಗಿತ್ತಂದ್ರೆ ಈ ಒಂದು ಫಾರ್ಮುಲಾನ ಸ್ಕ್ರೀನ್ಶಾಟ್ ತಗೋರಿ. ಸಾಕಷ್ಟು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ SSC ಎಕ್ಸಾಮ್ ಒಳಗೆ ನೆನಪಿಟ್ಕೋರಿ. ನೆಕ್ಸ್ಟ್ ಕ್ವಶನ್ ಕೂಡ ಅದೇ ಒಂದು ಪ್ಯಾಟರ್ನ್ದಾಗ ಅದ, ಸ್ವಲ್ಪ ಟ್ರೈ ಮಾಡಕ್ ನೋಡ್ರಿ. ಓಕೆ, ನೋಡೋಣ ಏನದ ಕ್ವಶನ್. ಅ ಕಾರ್ ಕವರ್ಸ್ ದ ಫಸ್ಟ್ 41 ಕಿಲೋಮೀಟರ್ ಆಫ್ ಇಟ್ಸ್ ಜರ್ನಿ ಇನ್ 45 ಮಿನಿಟ್ಸ್. ಒಂದು ಕಾರು ಮೊದಲ 41 ಕಿಲೋಮೀಟರ್, ಮೊದಲ ಏನ್ರಿ 41 ಕಿಲೋಮೀಟರ್ ದೂರದ ಪ್ರಯಾಣವನ್ನ ಎಷ್ಟು ನಿಮಿಷ ಒಳಗೆ ಮುಗಿಸ್ತದ್ರಿ? 45 ನಿಮಿಷ ಒಳಗೆ ಮುಗಿಸ್ತದ. ಅದೇ ರೀತಿಯಾಗಿ ಮತ್ತೆ ಉಳಿದಿರ್ತಕ್ಕಂಥ ರಿಮೈನಿಂಗ್ ಅಂದ್ರೆ ಏನ್ರಿ? ಮತ್ತೆ ಉಳಿದಿರ್ತಕ್ಕಂಥ 23 ಕಿಲೋಮೀಟರ್ ದೂರವನ್ನ 35 ಗಂಟೆಯಲ್ಲಿ ಕ್ರಮಿಸ್ತದ. ಹಾಗಾದ್ರೆ ಫೈಂಡ್ ದ ಎವರೇಜ್ ಸ್ಪೀಡ್. ಏನ್ ಕೇಳ್ಯಾರಿ? ಫೈಂಡ್ ದ ಎವರೇಜ್ ಸ್ಪೀಡ್. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಎವರೇಜ್ ಸ್ಪೀಡ್ ಆ ರೀತಿ ಬರೋದಿಲ್ಲ. ಇಲ್ಲಿ ಏನ್ ಕೊಟ್ಟಾರ ಅಂದ್ರೆ 2 ರೀತಿಯಾಗಿ ಕೊಟ್ಟಿದ್ದಾರೆ. ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ಎವರೇಜ್ ಸ್ಪೀಡ್ ಅಥವಾ ಎವರೇಜ್ ಅಂದ್ರೆ ಏನ್ರಿ? ಟೋಟಲ್ ಡಿಸ್ಟೆನ್ಸ್. ಏನ? ಟೋಟಲ್ ಡಿಸ್ಟೆನ್ಸ್ ಅಥವಾ ಕನ್ನಡದಾಗ ಹೇಳ್ಬೋದು ಸರಾಸರಿ ಅಂದ್ರೆ ಏನ್ರಿ? ಒಟ್ಟು ಸಂಖ್ಯೆ. ಅಥವಾ ನೀವೇನ್ ಮಾಡ್ತೀರಿ? ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆ ಬರೀತೀರಿ. ಅದನ್ನ ಇಲ್ಲಿ ನಾವು ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಸರಾಸರಿ ವೇಗ ಈಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಏನ್ರಿ? ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಟೈಮ್ ಟೇಕನ್. ಟೋಟಲ್ ಟೈಮ್ ಟೇಕನ್ ಅಂತಕ್ಕಂಥ ಒಂದು ಫಾರ್ಮುಲಾ ಮೇಲೆ ಬಿಡಿಸೋಣ. ಸೊ ಈ ಫಾರ್ಮುಲಾನು ಅವಶ್ಯಕತೆ ಇಲ್ಲ. ಇಲ್ಲಿ ಒಟ್ಟು ಕ್ರಮಿಸ್ತಕ್ಕಂಥ ದೂರ ಎಷ್ಟದ್ರಿ? 41 + 23 ಎಷ್ಟಾಗ್ತದ್ರಿ? 64 ಕಿಲೋಮೀಟರ್ ಆಗ್ತದೆ. ಎಷ್ಟಾಗ್ತದ್ರಿ? 64 ಕಿಲೋಮೀಟರ್. ಒಟ್ಟು ಕ್ರಮಿಸ್ತಕ್ಕಂಥ ದೂರ ಎಷ್ಟ್ರಿ? 41 + 23. ಒಮ್ಮೆ 41 ಕಿಲೋಮೀಟರ್ ಹೋಗೈತಿ, ಒಮ್ಮೆ 23 ಕಿಲೋಮೀಟರ್ ಹೋಗೈತಿ. ಮೊದಲ ಟೈಮ್ ಎಷ್ಟು ಹೋಗೈತಿ? 45. ನೆಕ್ಸ್ಟ್ ಟೈಮ್ ಎಷ್ಟು ಹೋಗೈತಿ? 35. ಸೊ ಎರಡು ಕೂಡಿಸ್ರಿ ಎಷ್ಟಾಗ್ತದೆ? 45 + 35 ಎರಡು ಕೂಡಿಸ್ರಿ ಎಷ್ಟಾಗ್ತದೆ? 80 ಆಗ್ತದೆ. ಎಷ್ಟಾಗ್ತದೆ? 80 ನಿಮಿಷ ಏನ್ರಿ? 80
ನಿಮಿಷ. ನಮಗೆ ಆನ್ಸರ್ ಎದ್ರೊಳಗೆ ಬೇಕಾಗೈತಿ ಮೀಟರ್ ಪರ್ ಸೆಕೆಂಡ್ ಒಳಗೆ ಬೇಕಾಗೈತಿ. ಎದ್ರೊಳಗೆ ಬೇಕಾಗೈತಿ ಮೀಟರ್ ಪರ್ ಸೆಕೆಂಡ್ ಬೇಕಾಗೈತಿ. 64 ಕಿಲೋಮೀಟರ್ದಾಗೈತಿ. ಎದ್ರೊಳಗೈತಿ ಕಿಲೋಮೀಟರ್ದಾಗೈತಿ. 80 ಅನ್ನೋದು ನಿಮಿಷ ಒಳಗೈತಿ. ಒಂದ್ಸಲ ಟ್ರೈ ಮಾಡ್ರಿ. 80 ಅನ್ನೋದು ಏನದ ನಿಮಿಷ ಒಳಗದ. 80 ಅನ್ನೋದು ಎದ್ರೊಳಗದ ರೀ ನಿಮಿಷ ಒಳಗದ. ಸೊ ಕನ್ವರ್ಟ್ ಮಾಡ್ರಿ. ನೋಡ್ರಿ ನಿಮಿಷ ಇದ್ದಿದ್ದನ್ನ ಸೆಕೆಂಡ್ಗೆ ಮಾಡ್ರಿ, ಕಿಲೋಮೀಟರ್ ಇದ್ದಿದ್ದನ್ನ ಮೀಟರ್ಗೆ ಮಾಡ್ಬೋದು. 64 ಕಿಲೋಮೀಟರ್ ಐತಿ, ಇದು ಮೀಟರ್ ಕನ್ವರ್ಟ್ ಮಾಡ್ಬೇಕ್ರೆ ಏನು ಮಾಡ್ಬೇಕ್ರಿ? 1000 ಮಾಡಬೇಕು. ನೆಕ್ಸ್ಟ್ ಇದು 80 ನಿಮಿಷ ಐತಿ, ಇದನ್ನ ನಾವೇನು ಮಾಡ್ಬೇಕು ಈಗ? ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕಾರೆ ಇಂಟು 60 ಮಾಡ್ತೀವಿ. ಸೊ ಈಗ ಕಡ್ತಾ ಹೋಗ್ತಾವ ನೋಡ್ರಿ. 8 ಒಂದ್ಲೆ 8 ಎಂಟ್ಲೆ 64, 8 ಒಂದ್ಲೆ 8 ಎಂಟ್ಲೆ 64. ಈ ಜೀರೋ ಈ ಜೀರೋ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಎಷ್ಟು ಉಳಿತ್ರಿ? 80 ಬಾಗ್ಲೆ 6. 80 ಬಾಗ್ಲೆ ಎಷ್ಟು ಉಳಿತ್ರಿ? 6 ಉಳಿತು. ಸೊ ಈಗ ನೀವೇನು ಮಾಡ್ತೀರಿ ಅಂದ್ರೆ ಆಪ್ಷನ್ ಎಲ್ಲರೂ ಕೊಟ್ಟಾರಿ. 16 ಇದು ಹೆಂಗೆ ಬರ್ಕೋಬೇಕಾದ್ರೆ 16 ಪೂರ್ಣಾಂಕ 2 ಮೂರಾಂಶ. ನೆಕ್ಸ್ಟ್ ಏನದ ರೀ? 16 ಅದ. ನೆಕ್ಸ್ಟ್ ಏನದ ರೀ? 15 ಅದ. ನೆಕ್ಸ್ಟ್ 13 ಪೂರ್ಣಾಂಕ 1 ಮೂರಾಂಶ. ಸೊ ಆಪ್ಷನ್ ಸ್ವಲ್ಪ ಆಗಿಲ್ಲ ಕರೆಕ್ಟಾಗಿ ಈ ರೀತಿ ಕೊಟ್ಟಿದ್ದಾರೆ. ಸೊ ಈಗ ಇದನ್ನ ಕನ್ವರ್ಟ್ ಮಾಡ್ರೆ ನಿಮಗೆ ಆನ್ಸರ್ ಸಿಗ್ತದೆ. ಅವಾಗ ಆನ್ಸರ್ ಏನಾಗ್ತದೆ ಅಂದ್ರೆ 13 ಪೂರ್ಣಾಂಕ 1 ಮೂರಾಂಶ ಆಗ್ತದೆ. ಸೊ ನಿಮಗೆಲ್ಲ ಐಡಿಯಾ ಐತಿ. ಸೊ ಹಿಂಗೆ ಭಾಗಾಕಾರ ಮಾಡ್ಬೋದು. 80 ಬಾಗ್ಲೆ 6 ಮಾಡಿದಾಗ ನಿಮಗೆ ಡಿಟೇಲ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಸಿಗ್ತದೆ. ಸೊ ಇಷ್ಟು ಕೂಡ ಡಿಟೇಲ್ ಆಗಿ ನಾವು ಹೇಳ್ತಿರ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. 8th ಒನ್ ಏನದ ರೀ? A man covers a certain distance by scooter at 64 km/h and he returns to the starting place riding by bicycle at 16 km/h. Find the average speed of the whole journey. ಏನು ಬಂದೈತಿ? ಹೋಲ್ ಜರ್ನಿ ಅಂತ ಬಂದಿತ್ತಂದ್ರೆ ನಿಮ್ಗೊಂದು ಫಾರ್ಮುಲಾ ನೆನ್ಪಿಟ್ಕೋಬೇಕೇನ್ರಿ? 2xy ಡಿವೈಡೆಡ್ ಬೈ x ಪ್ಲಸ್ y. ಏನು ಮಾಡತ್ತಾನಂದ್ರೆ ಇಲ್ಲಿ ಏನದ ಕ್ವಶನ್ ನೋಡ್ರಿ. ಒಬ್ಬ ವ್ಯಕ್ತಿ ಮೊದಲು ಏನು ಮಾಡತ್ತಾನಂದ್ರೆ ಒಂದು ದೂರವನ್ನು ಕ್ರಮಿಸತಾನು. ಎದ್ರ ಮೇಲೆ ರೀ? ಸ್ಕೂಟರ್ ಮೇಲೆ. ನೆಕ್ಸ್ಟ್ ವಾಪಸ್ ಬರೋ ಮುಂದೆ ಸೈಕಲ್ ಮೇಲೆ ಬರತ್ತಾನು. ಸ್ಕೂಟರ್ ಮೇಲೆ ಹೋಗ್ಬೇಕಾದ್ರೆ ಏನ್ರಿ? 64 ಪ್ರತಿ ಗಂಟೆಗೆ 64 ಕಿಲೋಮೀಟರ್ ಹೋಗತ್ತಿದ. ನೆಕ್ಸ್ಟ್ ಬೈಸಿಕಲ್ ಮೇಲೆ ಬರ್ಬೇಕಾದ್ರೆ ಅವೇನು ಮಾಡತ್ತಾನು ಅಥವಾ ಸೈಕಲ್ ಮೇಲೆ ಬರ್ಬೇಕಾದ್ರೆ 14 km/h ಬರತ್ತಾನು. ಹಾಗಾದ್ರೆ ಒಂದು ಟೋಟಲ್ ಜರ್ನಿ ಕೇಳಿದರು. ಸೊ ಫಾರ್ಮುಲಾ ಏನ್ರಿ? 2 ಬರ್ದ್ರಿ. ನೆಕ್ಸ್ಟ್ ಎಕ್ಸ್ ಅಂದ್ರೆ ಎಷ್ಟೈತಿ? 64. y ಅಂದ್ರೆ ಎಷ್ಟೈತಿ? 16 ಐತಿ. ನೆಕ್ಸ್ಟ್ ಎರಡೂ ಕೂಡಿಸಿ ಎಷ್ಟಾಗ್ತೈತ್ರಿ? 80 ಆಗ್ತದೆ. ಸೊ ಆನ್ಸರನ್ನು ನಾವು ಕಂಡುಹಿಡಿಯಬೇಕು ಈಗ ಎವರೇಜ್. ನೆಕ್ಸ್ಟ್ ಕಟ್ತಾ ಹೊಡೀರಿ. 8 ಒಂದ್ಲೆ 8 ಎಂಟ್ಲೆ 64. 8 ಒಂದ್ಲೆ 8 ಎಂಟ್ಲೆ 64. ಸೊ ಇಲ್ಲಿ ಎಷ್ಟು ಉಳಿತ್ರಿ? 10 ಉಳಿತು. 2 ಒಂದ್ಲೆ 2 ಐದ್ಲೆ. ನೆಕ್ಸ್ಟ್ ಕಟ್ತಾ ಹೊಡೀರಿ. 5 ಒಂದ್ಲೆ 5 ಮೂರ್ಲೆ 15. 1 ಉಳಿತು, ಪಾಯಿಂಟ್ ಕೊಟ್ಟು 0 ಆಯ್ತು. 5 ಎರಡ್ಲೆ 10. 8 ಎರಡ್ಲೆ ಎಷ್ಟ್ರಿ? 16. 1 ಉಳಿತು. 8 ಮೂರ್ಲೆ 24 ಪ್ಲಸ್ 1 ಎಷ್ಟ್ರಿ? 25. ಸೊ ಇಲ್ಲಿ ಇಲ್ಲೂ ಕೂಡ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾರ. ನಾವು ಕೂಡ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟು ಆನ್ಸರ್ ಎಷ್ಟಾಗ್ತದೆ ರೀ? 25.6 km/h ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದ ರೀ? A person rides a bicycle on 4 different ways. ಒಬ್ಬ ವ್ಯಕ್ತಿ ಒಂದು ಬೈಸಿಕಲ್ ಅನ್ನ ಒಂದು ಸೈಕಲ್ ಏನ್ ಮಾಡ್ತಾನೆ? 4 ಡಿಫ್ರೆಂಟ್ ರೀತಿಯಾಗಿ ಹೊಡಿತಾನೆ. ಟು ರೀಚ್ ದ ಡಿಸ್ಟೆನ್ಸ್ ಡಿಟರ್ಮೈನ್ ದ ಎವರೇಜ್ ಸ್ಪೀಡ್ ಡ್ಯೂರಿಂಗ್ ದ ಹೋಲ್ ಜರ್ನಿ. ಸೊ ಇಲ್ಲೊಂದು ಚಾರ್ಟ್ ಬರಬೇಕಿತ್ತು, ಮಿಸ್ ಆಗೈತಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನದ ರೀ? ರೋಹನ್ ಡಿವೈಡ್ಸ್ ಹೀಸ್ ಕಂಪ್ಲೀಟ್ ಜರ್ನಿ. ರೋಹನ್ ಅಂತಕ್ಕಂಥ ವ್ಯಕ್ತಿ ಅವನ ಒಂದು ಪ್ರಯಾಣವನ್ನ ಏನ್ ಮಾಡತ್ತಾನಂದ್ರೆ ಮೂರು ರೀತಿಯಾಗಿ ಸಮವಾಗಿ ಏನ್ ಮಾಡತ್ತಾನ? ಡಿವೈಡ್ ಮಾಡಿ ಏನ್ ಮಾಡ್ತಾನೆ? ಕವರ್ಸ್ ದ ಫಸ್ಟ್ ಪಾರ್ಟ್ ಅಟ್ ಅ ಸ್ಪೀಡ್ ಆಫ್ 36 km, ನೆಕ್ಸ್ಟ್ 40 km/h, ನೆಕ್ಸ್ಟ್ 50 km/h ದಂಗೆ ಹೋಗ್ತಾನೆ ವಿತ್ ಹೀಸ್ ಕಾರ್. ವಾಟ್ ಈಸ್ ದ ಎವರೇಜ್ ಸ್ಪೀಡ್ ಈಸ್ ಡ್ಯೂರಿಂಗ್ ಹೀಸ್ ಎಂಟೈರ್ ಜರ್ನಿ? ಇನ್ನೊಂದ್ಸಲ ಕ್ವಶನ್ ನೋಡಿ ಕರೆಕ್ಟ್ ಆಗಿ. ರೋಹನ್ ತನ್ನ ಸಂಪೂರ್ಣ ಪ್ರಯಾಣವನ್ನ 3 ಸಮಾನ ಭಾಗಗಳಾಗಿ ವಿಂಗಡಿಸುತ್ತಾನೆ. ರೋಹನ್ ಏನ್ ಮಾಡತ್ತಾನೋ? ಒಂದ್ ಕಡೆ ಪ್ರಯಾಣ ಮಾಡತ್ತಾನ, ಜರ್ನಿ ಮಾಡತ್ತಾನ. ಆ ಜರ್ನಿಯ ಭಾಗಗಳನ್ನ ಏನ್ ಮಾಡ್ತಾನೆ? 3 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾನೆ. ಮಾಡಿದ ನಂತರ ಮೊದಲ ಭಾಗವನ್ನ 30 ಕಿಲೋಮೀಟರ್ದಂಗೆ ಹೋಗ್ತಾನೆ. 1 ಗಂಟೆಗೆ 30 ಕಿಲೋಮೀಟರ್ದಾಗ ಹೋಗ್ತಾನೆ. ನೆಕ್ಸ್ಟ್ ಎರಡನೇ ಭಾಗವನ್ನ 40 ಕಿಲೋಮೀಟರ್ದಾಗ ಹೋಗ್ತಾನೆ. ಮೂರನೇ ಭಾಗವನ್ನ 50 ಕಿಲೋಮೀಟರ್ದಂಗೆ ಹೋಗ್ತಾನೆ. ಹಾಗಾದ್ರೆ ಅವನ ಸಂಪೂರ್ಣ ಪ್ರಯಾಣದಲ್ಲಿ ಅವನ ಕಾರಿನ ಸರಾಸರಿ ವೇಗ ಎಷ್ಟು ಕೇಳಿದಾರೆ? ಸೊ ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಮೊದಲನೇ ಏನ್ ಮಾಡ್ತಾನ ಅವ? ಸ್ಟಾರ್ಟಿಂಗ್ ಏನ್ ಮಾಡ್ತಾನೆ? 3 ಈಕ್ವಲ್ ಪಾರ್ಟ್ಸ್ ಮಾಡ್ತಾನೆ. ಮೊದಲನೇದು ಏನದ? 30 km/h ಅದ. ನೆಕ್ಸ್ಟ್ ಎರಡನೇದು ಏನದ ರೀ? 40 km/h ಅದ. ನೆಕ್ಸ್ಟ್ ಮೂರನೇದು ಏನ್ ಬರ್ತದ ರೀ?
50 ಅಂತ ಬರ್ತದೆ. ಸೊ ಈ ರೀತಿಯಾಗಿ ಹೋಗತ್ತಾನ. ನೆಕ್ಸ್ಟ್ ಇದನ್ನ ನಾವೇನ್ ಮಾಡ್ಬೇಕಂದ್ರೆ LCM ಮೆಥಡ್ಲಿ ಡಿವೈಡ್ ಮಾಡಬೇಕು. ಏನ್ ಮಾಡ್ಬೇಕ್ರಿ, LCM ಮೆಥಡ್ಲಿ ಡಿವೈಡ್ ಮಾಡ್ಬೇಕು. ಸೊ ಈ ಮೂರು ಸಂಖ್ಯೆಗಳದ್ದು LCM ಎಷ್ಟು ಬರ್ತೈತಿ ಅಂದ್ರೆ 600 ಬರ್ತದೆ. ಎಷ್ಟು ಬರ್ತದ್ರಿ, 600 ಬರ್ತದೆ. ನೆಕ್ಸ್ಟ್ 30 ಎಷ್ಟಲೆ 600 ರೀ, 320. ನೆಕ್ಸ್ಟ್ 4 ಎಷ್ಟಲೆ 600 ಆಗ್ತದೆ ನೋಡ್ರಿ. ಆನ್ಸರ್ನ ಕಮೆಂಟ್ ಸೆಕ್ಷನ್ ತಿಳಿಸ್ಬೋದು. 4 15 ಎಷ್ಟಲೆ ರೀ, 4 15 15 4 60. ನೆಕ್ಸ್ಟ್ 50 ಎಷ್ಟಲೆ ಆಗ್ತೈತಿ ನೋಡ್ರಿ. ಟ್ರೈ ಮಾಡ್ರಿ, ಕಮೆಂಟ್ ಒಳಗೆ ತಿಳ್ಸಕ್ಕೆ ಟ್ರೈ ಮಾಡ್ರಿ. LCM ತೆಗೆದು ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಕರೆಕ್ಟಾಗಿ ಸ್ವಲ್ಪ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಎಷ್ಟಲೇ ರೀ, ಇದು 12 ಬರ್ತದೆ. 12 5 60. ಇದಕ್ಕೆ ನಾವೆಲ್ಲ ಏನಂತೀವಿ, ಟೈಮ್ ಅಂತೀವಿ. ಇದಕ್ಕೆಲ್ಲ ಏನಂತೀವಿ, ಟೈಮ್ ಅಂತೀವಿ. ಇದಕ್ಕೆ ಏನಂತೀವಿ, ಡಿಸ್ಟೆನ್ಸ್ ಅಂತೀವಿ. ಈಗ ನಾವು ಎವರೇಜ್ ಕಂಡುಹಿಡಿಬೇಕಾದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟೈತ್ರಿ, 600 ಅದ. ನೆಕ್ಸ್ಟ್ ಟೋಟಲ್ ಟೈಮ್ ಎಷ್ಟದ ರೀ, ಇವೆಲ್ಲ ಕೂಡಿಸ್ರಿ 47 ಆಗ್ತದೆ. ಎಷ್ಟಾಗ್ತದೆ ರೀ, 47. ಇದಕ್ಕೆ ಇಂಟು 3 ಮಾಡಬೇಕು. ಇಂಟು 3 ಯಾಕೆ ಮಾಡ್ತಂದ್ರೆ 3 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ಇದನ್ನ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದಾಗ ನಿಮಗೆ ಆನ್ಸರ್ ಸಿಗ್ತೈತಿ. ಎಸ್, ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಓಕೆ, ಬಿಡಿಸೋಣ. ಇವಾಗ ಏನಿದೆ ನೋಡ್ರಿ ಕ್ವಶನ್. ಅ ಪರ್ಸನ್ ಟ್ರಾವೆಲ್ಸ್ ಅ ಕಾರ್ ಫಾರ್ 600 ಕಿಲೋಮೀಟರ್ at an average speed of 50 kilometer per hour. 100 kilometer at 100 kilometer per hour and finally reaches his destination by traveling 50 kilometer speed of 25 kilometer per hour. Determine the average speed during the whole journey. During the whole ಜರ್ನಿ. ಸೊ ಏನು ಕೇಳಿದಾರೆ ನಮಗವ್ರ, ಎವರೇಜ್ ಸ್ಪೀಡ್ ಕೇಳಿದರು. ಎವರೇಜ್ ಸ್ಪೀಡ್ ಅಂದ್ರೆ ಏನ್ರಿ, ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಟೈಮ್ ಟೇಕನ್ ಅಂತ ಬರ್ತದೆ. ಸೊ ಮೊದಲೆಲ್ಲಾನು ಟೋಟಲ್ ಡಿಸ್ಟೆನ್ಸ್ ಬರ್ಕೋರಿ. ಮೊದಲು ಎಷ್ಟು ಹೋಗಿದ್ದಾನವ, 600 ಕಿಲೋಮೀಟರ್ ಹೋಗಿದ್ದಾನು. ಎಷ್ಟು ಹೋಗಿದ್ದಾನ್ರಿ, 600 ಕಿಲೋಮೀಟರ್ ಹೋಗಿದ್ದಾನು. ನೆಕ್ಸ್ಟ್ ಎಷ್ಟು ಹೋಗಿದ್ದಾನ್ರಿ, 100 ಕಿಲೋಮೀಟರ್ ಹೋಗಿದ್ದಾನು. ಎಷ್ಟು ಹೋಗಿದ್ದಾನು, 100 ಕಿಲೋಮೀಟರ್ ಹೋಗಿದ್ದಾನು. ನೆಕ್ಸ್ಟ್ ಲಾಸ್ಟ್ ಎಷ್ಟು ಹೋಗಿದ್ದಾನ್ರಿ, 50 ಕಿಲೋಮೀಟರ್ ಹೋಗಿದ್ದಾನು. ಎಷ್ಟು ಹೋಗಿದ್ದಾನು, 50 ಕಿಲೋಮೀಟರ್. ಅಂದ್ರೆ ಒಬ್ಬ ವ್ಯಕ್ತಿ ಕ್ರಮಿಸಿರ್ತಕ್ಕಂಥ ದೂರ ಏನಾದ್ರೆ, ಒಬ್ಬ ವ್ಯಕ್ತಿಯು ಸರಾಸರಿ 50 ಕಿಲೋಮೀಟರ್ ವೇಗದಲ್ಲಿ ಎಷ್ಟು ಹೋಗ್ತಾನ್ರಿ, 600 ಕಿಲೋಮೀಟರ್ ಹೋಗ್ತಾನೆ. ನೆಕ್ಸ್ಟ್ 100 ಕಿಲೋಮೀಟರ್ ವೇಗದಲ್ಲಿ ಎಷ್ಟು ಹೋಗ್ತಾನ್ರಿ, 100 ಕಿಲೋಮೀಟರ್ ಹೋಗ್ತಾನೆ. ನೆಕ್ಸ್ಟ್ 25 ಕಿಲೋಮೀಟರ್ ವೇಗದಲ್ಲಿ ಎಷ್ಟು ಹೋಗ್ತಾನ್ರಿ, 50 ಕಿಲೋಮೀಟರ್ ಹೋಗ್ತಾನೆ. ಅವೇನ್ ಮಾಡತ್ತಾನು, 1 ಗಂಟೆಗೆ 50 ಕಿಲೋಮೀಟರ್ ದಂಗೆ ಎಷ್ಟು ಹೋಗ್ಯಾನ್ರಿ, 600 ಕಿಲೋಮೀಟರ್ ಹೋಗ್ಯಾನು. ಅಂದ್ರೆ ಎಷ್ಟಾತ್ರಿ, ಇದ 5 ಎಷ್ಟಲೇ ರೀ, 5 12 ಎಷ್ಟಲೇ ರೀ, 5 12. ಅಂದ್ರೆ 600 ಕಿಲೋಮೀಟರ್ ಹೋಗ್ಬೇಕಾರೆ ನಾವು ಎಷ್ಟು ಗಂಟೆ ತಗೊಂಡನ್ರಿ, 12 ಗಂಟೆ ತಗೊಂಡನ್. ತಿಳಿದೈತಿ. 50 ಕಿಲೋಮೀಟರ್ ಸ್ಪೀಡ್ ದಂಗೆ ಎಷ್ಟು ಹೋಗ್ಯಾನ್ರಿ, 600 ಕಿಲೋಮೀಟರ್ ಹೋಗಿದ್ದಾನು. 600 ಕಿಲೋಮೀಟರ್ ಹೋಗ್ಬೇಕಾದ್ರೆ ಅವ್ ಎಷ್ಟು ಗಂಟೆ ಟೈಮ್ ತಗೊಂಡನ್ರಿ, 12 ಗಂಟೆ ಟೈಮ್ ತಗೊಂಡಾನೆ. ನೆಕ್ಸ್ಟ್ ಅವೇನ್ ಮಾಡಿದಾನಂದ್ರೆ 100 ಕಿಲೋಮೀಟರ್ ಗಂಟೆ ಹಂಗೆ ಎಷ್ಟು ಹೋಗಿದ್ದಾನ್ರಿ, 100 ಕಿಲೋಮೀಟರ್ ಹೋಗಿದ್ದಾನೆ. ಎಷ್ಟು ಹೋಗಿದ್ದಾನ್ರಿ, 100 ಕಿಲೋಮೀಟರ್ ಹೋಗಿದ್ದಾರೆ. ಅಂದ್ರೆ ಎಷ್ಟ್ರಿ, 1. ನೆಕ್ಸ್ಟ್ 50 ಕಿಲೋಮೀಟರ್ ಜರ್ನಿಯನ್ನ ಎಷ್ಟೈತ್ರಿ, 50 ಕಿಲೋಮೀಟರ್ ಜರ್ನಿಯನ್ನ ಹೆಂಗೆ ಹೋಗಿದ್ದಾನೋ, ಗಂಟೆಗೆ 25 ಕಿಲೋಮೀಟರ್ ಹೋಗ್ಯಾನ. ಅಂದ್ರೆ ಎಷ್ಟಾಯ್ತ್ರಿ, 2 ಆಯ್ತು. ಸೊ ಈಗ ನಮ್ಗೆ ಆನ್ಸರ್ ಬೇಕಾಗಿತ್ತು, ಎಲ್ಲ ಕೊಡಿಸ್ಬೇಕು. 750 ಎಷ್ಟಾಯ್ತ್ರಿ, 750. ನೆಕ್ಸ್ಟ್ 12 2 14 ಪ್ಲಸ್ 1 ಎಷ್ಟ್ರಿ, 15. 15 ಎಷ್ಟಲೇ ರೀ, 15 1 15 5 0 0. ಸೊ ಆನ್ಸರ್ ಎಷ್ಟು ಬರ್ತದೆ ರೀ, 50 ಕಿಲೋಮೀಟರ್ ಪರ್ ಅವರ್ ಅಂತ ಬರ್ತದೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು, ಲೆಕ್ಕಗಳ ತಿಳಿಯಾತಿತ್ತು ಅಂದ್ರೆ ಒಂದ್ಸಲ ಕಮೆಂಟ್ ಬಾಕ್ಸ್ ಒಳಗೆ ರಾಮ್ ರಾಮ್ ಅಂತ ಕಮೆಂಟ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನದ ಟ್ರೈ ಮಾಡ್ರಿ ಬಿಡ್ಸಕ. How much time does Rani take to cover a distance of 200 meter if she runs at a speed of 15 kilometer per hour? ಏನದ ನೋಡ್ರಿ ಕ್ವಶನ್. ರಾಣಿಯು 15 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಓಡಿದರೆ 200 ಮೀಟರ್ ದೂರವನ್ನ ಕ್ರಮಿಸಲು ಎಷ್ಟು ಸಮಯ ತೆಗೆದುಕೊಳ್ಳುವುದು? ಸೊ ಸಮಯ ಅಂದ್ರೆ ಏನ್ರಿ, ಟಿ ಕಂಡಿಡಿಬೇಕು. ಸೊ ಟಿ ಕಂಡಿಡಿತಕ್ಕಂಥ ಫಾರ್ಮುಲಾ LTS. ಸೊ ನಮಗೆ ಟಿ ಬೇಕಾಗಿತ್ತು ಅಂದ್ರೆ ಟಿ ಮೇಲೆ ಕೈ ಇಡಬೇಕು. ಏನು ಕಾಣ್ತದ, L/S. ಟಿ ಈಸ್ ಈಕ್ವಲ್ ಟು ಏನ್ರಿ, L/S. ಸೊ ಲೆಂತ್ ಎಷ್ಟದ ರೀ, 200 ಮೀಟರ್ ಅದ. ಲೆಂತ್ ಎಷ್ಟದ ರೀ, 200 ಮೀಟರ್. ಸ್ಪೀಡ್ ಎಷ್ಟದ ರೀ, 15
ಕಿಲೋಮೀಟರ್ ಅದ. ಸೊ 15 ಕಿಲೋಮೀಟರ್ನ ಮೀಟರ್ ಕನ್ವರ್ಟ್ ಮಾಡ್ಬೇಕಾದ್ರೆ 5/18 ಮಾಡ್ತೀರಿ. ಏನು ಮಾಡ್ತೀರಿ? 5/18. ನೆಕ್ಸ್ಟ್ ಇಲ್ಲಿ 200 ಬರೀರಿ. ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ಬೇಕಾದ್ರೆ 15 × 5 18 ಅನ್ನೋದು ಇಲ್ಲಿ ಕೆಳಗೆ ಭಾಗಾಕಾರ ಐತಿ, ಇಲ್ಲಿ ಬಂದ್ರೆ ಏನಾಗ್ತದೆ? ಗುಣಾಕಾರ ಆಗ್ತದೆ. ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ 5 1 5 4 0 0. ನೆಕ್ಸ್ಟ್ 3 5 3 6 ನೆಕ್ಸ್ಟ್ ಎಷ್ಟು ಉಳಿತಂದ್ರೆ ರೀ 6 4 24 0 0. ಕೆಳಗೆ ಎಷ್ಟು ಉಳಿತ್ರಿ? 3 ಉಳಿತು. 3 1 3 7 ಸಾರಿ 3 8 24 0 0. 3 8 ಸಾರಿ 3 7 20 3 8 24. ಸೊ ಆನ್ಸರ್ ಇಷ್ಟು ಬರ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಓಕೆ, ಒಂದ್ಸಲ ನೋಡಿ ಕರೆಕ್ಷನ್ ಎಲ್ಲೋ ಅರ್ಥ ಹೊಡಿದೇನೋ ಆಯಿತು. 200 ಎಷ್ಟು ಉಳಿತ್ರಿ? ಕೆಳಗೆ 15 × 5 ಬರೀರಿ. ನೆಕ್ಸ್ಟ್ 18 ಅನ್ನೋದು ಭಾಗಾಕಾರ ಐತಿ, ಇದನ್ನ ಎಲ್ಲಿ ಕಳಿಸ್ಬೇಕು? ಮ್ಯಾಲ್ ಕಳಿಸ್ಬೇಕು. ನೆಕ್ಸ್ಟ್ 3 5 3 6 ನೆಕ್ಸ್ಟ್ 5 1 5 4 20 0 0. 5 1 5 8 8 5 40 8 6 ಎಷ್ಟು? 48. ಆಪ್ಷನ್ ಏನು ಬರ್ತದೆ? ಡಿ ಬರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಏನದ? A man covers a distance of 15 kilometer in 3 hours. 15 kilometers in 3 hours and a distance of 20 kilometer in 2 hours. What is the average speed of Aman? What is the average speed of Aman? So ನಿಮ್ಗೆ ಏನು ಬೇಕಾಗಿತ್ತು? ಈಗ average speed ಬೇಕಾಗಿತ್ತು. ಸೊ ನಾ ಹೇಳಿದ್ದೀನಿ ಈಗ ಆಲ್ರೆಡಿ, ಟ್ರೈ ಮಾಡ್ರಿ. ಓಕೆ, ಟ್ರೈ ಮಾಡ್ರಿ. ಕಮೆಂಟ್ ಒಳಗೆ ಹಾಕ್ಬೇಕು ಆನ್ಸರ್ನ. ಸೊ ಎವರೇಜ್ ಸ್ಪೀಡ್ ಅಂದ್ರೆ ಏನ್ರಿ? ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಅದ. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಅದ ರೀ? ಒಂದು ಕಡೆ 15 ಕಿಲೋಮೀಟರ್ ಅದ, ಇನ್ನೊಂದು ಕಡೆ ಎಷ್ಟು ಅದ ರೀ? 20 ಕಿಲೋಮೀಟರ್ ಅದ. ಸೊ ಎರಡು ಕೂಡಿಸ್ರೆ ಎಷ್ಟಾಯಿತು? 35 ಕಿಲೋಮೀಟರ್ ಆಯಿತು. ನೆಕ್ಸ್ಟ್ ಟೋಟಲ್ ಟೈಮ್ ಎಷ್ಟದ ನೋಡ್ರಿ? ಇಲ್ಲಿ 3 ಗಂಟೆ ಅದ. ಸೊ ಇಲ್ಲಿ ಎಷ್ಟದ ರೀ? 2 ಗಂಟೆ ಅದ. ಸೊ ಎರಡು ಕೂಡಿಸ್ರೆ ಎಷ್ಟಾಯ್ತು ರೀ? 5 ಆಯಿತು. 5 1 5 7. ಸೊ ಆನ್ಸರ್ ಏನಾಗ್ತದ? 7 ಕಿಲೋಮೀಟರ್ ಪ್ರತಿ ಗಂಟೆ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದ ರೀ ಕ್ವಶನ್ ಒಳಗ? ನೋಡ್ರಿ, ಅತೀಪ್ ಅಂದ್ರೆ ಏನ್ರಿ? ಕಳ್ಳ. ಅತೀಪ್ ಸ್ಟಾರ್ಟೆಡ್ ಹೀಸ್ ಜರ್ನಿ at a speed of 60 km/h. After 30 minutes, police started from the same place. At a speed of 80 km/h. How much time will police take to catch the thief? ಸೊ ಏನದ ನೋಡ್ರಿ ಕ್ವಶನ್. ಒಬ್ಬ ಕಳ್ಳ ಅದನು. ಏನದನ್ರಿ? ಒಬ್ಬ ಕಳ್ಳ ಅದನು. ನೆಕ್ಸ್ಟ್ ಇನ್ನೊಬ್ಬ ಯಾರದಾರಿ? ಪೊಲೀಸ್ ಅದನು. ಒಬ್ಬ ಕಳ್ಳ ಕಳ್ಳತನವನ್ನ ಮಾಡಿದ. ಏನು ಮಾಡಿದ್ರಿ? ಕಳ್ಳತನವನ್ನ ಮಾಡಿ ಎಷ್ಟು ಸ್ಪೀಡ್ ಹೊಂಟಾನ್ರಿ? 60 km/h ವೇಗದಂಗೆ ಇಲ್ಲಿಂದ ಓಡಾತನು. ಓಡಬೇಕಾದ್ರೆ 30 ನಿಮಿಷದ ನಂತರ ಅವನು ಯಾರು ನೋಡ್ತಾರ್ರಿ? ಪೊಲೀಸ್ ನೋಡ್ತಾನೆ. ಯಾರು ನೋಡ್ತಾರೋ? ಪೊಲೀಸ್ ನೋಡ್ತಾನೆ. ಅಂದ್ರೆ ಅವ್ 30 ನಿಮಿಷಕ್ಕೆ ಕೂಡ ಎಷ್ಟು ಕಿಲೋಮೀಟರ್ ಹೋಗಿರ್ತಾನ್ರಿ? 30 ಕಿಲೋಮೀಟರ್ ಹೋಗಿರ್ತಾನೆ. ಎಷ್ಟು ಹೋಗಿರ್ತಾನ್ರಿ? 30 ಕಿಲೋಮೀಟರ್ ಹೋಗ್ತಾನೆ. ಯಾಕಂದ್ರೆ 1 ಗಂಟೆಗೆ 60 ಕಿಲೋಮೀಟರ್ ಹೋಗ್ತಾನು, 30 ನಿಮಿಷಕ್ಕೆ ಎಷ್ಟು ಹೋಗ್ತಾನ್ರಿ? 30 ಕಿಲೋಮೀಟರ್ ಹೋಗ್ತಾನು. ನೆಕ್ಸ್ಟ್ ಯಾರ್ರಿ? ಪೊಲೀಸ್. ನೆಕ್ಸ್ಟ್ ಯಾರ್ರಿ? ಪೊಲೀಸ್. ಸೊ ಇವಂದು ಎಷ್ಟೈತಿ? ನೆಕ್ಸ್ಟ್ ಯಾರು ಬರ್ತಾರೆ ಈಗ? ಪೊಲೀಸ್. ಕಳ್ಳ 30 ನಿಮಿಷಕ್ಕೆ ಹೋದ. ಎಷ್ಟು ಹೋಗಿದಾನ್ರಿ? 30 ಕಿಲೋಮೀಟರ್ ಹೋಗಿದ್ದಾನೆ. ಇವು ಯಾರ್ರಿ? ಪೊಲೀಸ್. ಈಗ ನೆಕ್ಸ್ಟ್ ಯಾರು ಬರ್ತಾರೋ? ಪೊಲೀಸ್ ಬರ್ತಾನ. ಯಾರ್ರಿ? ಪೊಲೀಸ್. ಇವಂದು ಸ್ಪೀಡ್ ಎಷ್ಟದ ರೀ? 80 ಅದ. 1 ಗಂಟೆಗೆ ಇವ ಎಷ್ಟು ಹೋಗ್ತಾನ್ರಿ? 80 ಕಿಲೋಮೀಟರ್ ಹೋಗ್ತಾನೆ. ಎಷ್ಟು ಹೋಗ್ತಾನೋ? 80 ಕಿಲೋಮೀಟರ್ ಹೋಗ್ತಾನೆ. ಸೊ ಈಗ ಏನ್ ಮಾಡ್ಬೇಕಂದ್ರೆ ನಮಗೆ ಏನ್ ಬೇಕಾಗೈತಿ? ಟೈಮ್ ಬೇಕಾಗೈತಿ. ಸೊ ಏನ್ ಬೇಕಾಗೈತಿ? ಟೈಮ್ ಕಂಡಿಡಿಯಾತು. ಸೊ ಎಸ್ ಈಸ್ ಈಕ್ವಲ್ ಟು ಏನು ಬರ್ತದ್ರಿ? L/T ಬರ್ತದ. ಎಸ್ ಈಸ್ ಈಕ್ವಲ್ ಟು ಏನು ಬರ್ತದ್ರಿ? L/T. ಸಾರಿ ಟಿ ಕಂಡಿಡಿಯತ್ತಲ್ಲ ನಾವೀಗ. ಟಿ ಬೇಕಾಗಿತ್ತು. ಏನು ಬರ್ತದ್ರಿ? L/S. ಸೊ ಎಲ್ ಅಥವಾ ಡಿ ಅಂದ್ರೆ ಒಂದು ಡಿಸ್ಟೆನ್ಸ್ ಎಷ್ಟದ ರೀ? ಇವರಿಬ್ಬರಿಗೂ 30 ಕಿಲೋಮೀಟರ್ ಅದ. ಎಷ್ಟದ ರೀ? 30 ಕಿಲೋಮೀಟರ್ ಅದ. ಸೊ ಇವರಿಬ್ಬರದು ಸ್ಪೀಡ್ ಅಂದ್ರೆ ಯಾವ್ದು ಬರಿಬೇಕು ನಾವು? ರಿಲೇಟಿವ್ ಸ್ಪೀಡ್ ಬರಿಬೇಕು. 80ರೊಳಗೆ 60 ಹೋದ್ರೆ ಎಷ್ಟು ರೀ? 20. ಎಷ್ಟಾಯ್ತು? 20 ಆಯ್ತು. ಸೊ ಆನ್ಸರ್ ಎಷ್ಟು ಬರ್ತದೆ ಅಂದ್ರೆ ಈ 0 ಕ್ಯಾನ್ಸಲ್ ಆಯ್ತು. 3/2 ಆನ್ಸರ್ ಬರ್ತದೆ. 3/2 ಬರ್ತದೆ. ಸೊ ಇನ್ನೊಂದ್ಸಲ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಏನದ ಅಂದ್ರೆ ಒಬ್ಬ ಕಳ್ಳ ಅದಾನು, ಇನ್ನೊಬ್ಬ ಯಾರದಾರಿ? ಪೊಲೀಸ್ ಅದಾನು. ಒಬ್ಬ ಕಳ್ಳ ಅದಾನು. ಯಾರದಾರಿ?
ಒಬ್ಬ ಕಳ್ಳ ಅದನು. ಇವ ಕಳ್ಳತನವನ್ನ ಮಾಡಿದ. ಏನ್ ಮಾಡಿದ್ರಿ? ಕಳ್ಳತನ ಮಾಡಿ ಹೆಂಗ್ ಹೋಗತ್ತಾನಂದ್ರ 1 ಗಂಟೆಗೆ 60 km/h ವೇಗದಾಗ ಹೋಗ್ತಾನು. ಆದ್ರೆ ಇವ್ ಕಳ್ಳತನ ಮಾಡಿದ ನಂತರ 30 ನಿಮಿಷದ ನಂತರ ನಮ್ಗೆ ಗೊತ್ತಾಗೈತಿ ಇವ್ 30 ನಿಮಿಷಕ್ಕೆ ಎಷ್ಟು ಕಿಲೋಮೀಟರ್ ಹೋಗಿರ್ತಾನ್ರಿ? 30 ಕಿಲೋಮೀಟರ್ ಹೋಗಿರ್ತಾನ. ಎಷ್ಟು ಹೋಗಿರ್ತಾನ್ರಿ? 30 ಕಿಲೋಮೀಟರ್ ಹೋಗಿರ್ತಾನು. ನೆಕ್ಸ್ಟ್ ವಾಪಸ್ ಪೊಲೀಸ್ ನೋಡಿದ. ಯಾರು ನೋಡಿದ್ರಿ? ಪೊಲೀಸ್ ನೋಡಿದ. ಪೊಲೀಸ್ ನೋಡಿದ ನಂತರ ಇವ್ ಹೆಂಗ್ ಹೋಗ್ತಾನು? 80 ಕಿಲೋಮೀಟರ್ ಪ್ರತಿ ಗಂಟೆ ಅಂತ ಹೋಗ್ತಾನ. ಹೆಂಗ್ರಿ? 80 ಕಿಲೋಮೀಟರ್ ಪ್ರತಿ ವೇಗದಂತೆ ಹೋಗ್ತಾನೆ. ಸೊ ಹೋಗ್ಬೇಕಾದ್ರೆ ಹೋದ ನಂತರ ಎಷ್ಟು ನಿಮಿಷದ ನಂತರ ಅವ್ನು ಕಂಡುಹಿಡಿತಾನೆ ಅಥವಾ ಎಷ್ಟು ಗಂಟೆ ನಂತರ ಕಂಡುಹಿಡಿತಾರೆ ಯಾರ? ಸೊ ನಾವೀಗ ಏನು ಕಂಡುಹಿಡಬೇಕು? ಟೈಮ್ ಕಂಡುಹಿಡಬೇಕು. ಟೈಮ್ ಅಂದ್ರೆ ಏನ್ರಿ? L/s. ಸೊ ಎಲ್ ಅಂದ್ರೆ ಇವರಿಬ್ಬರು ನಡುವಿನ ಡಿಸ್ಟೆನ್ಸ್ ಎಷ್ಟದ್ರಿ? 30 ಕಿಲೋಮೀಟರ್. ಎಷ್ಟದ್ರಿ? 30 ಕಿಲೋಮೀಟರ್. ಸ್ಪೀಡ್ ಅಂದ್ರೆ ಯಾವ್ದು ಬರೀಬೇಕು? ಇವರಿಬ್ಬರು ನಡುವೆ ಇರ್ತಕ್ಕಂಥ ರಿಲೇಟಿವ್ ಸ್ಪೀಡ್ ಎಷ್ಟದ್ರಿ? 20. ಸೊ E0 ಕ್ಯಾನ್ಸಲ್ ಆಯ್ತು. ಆನ್ಸರ್ ಎಷ್ಟ್ರಿ? 3/2 ಬರ್ತದ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೇಮ್ ಪ್ಯಾಟರ್ನ್ ಒಳಗಿರ್ತಕ್ಕಂಥ ಇನ್ನೊಂದು ಕ್ವಶನ್ ಅದ. ಏನದ ರೀ? ಅ ಥೀಪ್ ಸ್ಟೀಲ್ಸ್ ಅ ಕಾರ್. ಒಬ್ಬ ಕಳ್ಳ ಒಂದು ಕಾರನ್ನ ಕದ್ದ. ಎಷ್ಟಕ್ರಿ? 3:30 ಕದ್ದ. ಎಷ್ಟು ಗಂಟೆಗ? 3:30 ಕದ್ದ. ಅಂಡ್ ಡ್ರೈವ್ಸ್ ಅಟ್ ಅ ಸ್ಪೀಡ್ ಆಫ್ 80 ಕಿಲೋಮೀಟರ್. ಕದ್ದ ನಂತರ ಆ ಕಾರನ್ನ ಎಷ್ಟೊಂದು ಸ್ಪೀಡ್ ಒಳಗೆ ಹೊಡೆಯತ್ತನ್ರಿ? 80 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡ್ ಒಳಗೆ ಕಾರನ್ನ ಚಲಾಯಿಸಕತ್ತ. ಆ ನಂತರ ಥೀಪ್ ಡಿಸ್ಕವರ್ಡ್. ಆ ನಂತರ ಥೀಪ್ ಈಗ ಅವ್ನ ಕಳ್ಳ ಯಾವಾಗ ಗುರ್ತಾದಂದ್ರೆ ನನ್ನ ಕಾರ ಕಳ್ಳ ಆಗೈತಿ ಅಂತೇಳಿ ಮಾಲಕಿಗೆ ಯಾವಾಗ ಗೊತ್ತಾತಂದ್ರೆ 4 ಗಂಟೆಗೆ ಗೊತ್ತಾಯ್ತು. ಎಷ್ಟಕ್ರಿ? 4 ಗಂಟೆಗೆ ಗೊತ್ತಾಯ್ತು. ಗೊತ್ತಾದ ನಂತರ ಅವ ಏನ್ ಮಾಡತ್ತಾನಂದ್ರ 90 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಂತೆ ಹೋಗತ್ತಾನ ಕಾರ್ ಹಿಡ್ಯಾಕ. ಕಾರನ್ನ ಕಂಡುಹಿಡಿಬೇಕತ್ತೆ. ಎಷ್ಟು ಸ್ಪೀಡ್ ಹೊಂಟಾನ್ರಿ? 90 ಕಿಲೋಮೀಟರ್ ಪ್ರತಿ ವೇಗದಂತೆ ಹೋಗತ್ತಾನ. ಹಾಗಾದ್ರೆ ಅವ್ ಯಾವಾಗ ಕಳ್ಳನ ಹಿಡಿತಾನ? ಸೊ ಕಳ್ಳ ಇದ್ದ. ಸೊ ಕಳ್ಳ ಇದ್ದ, ಕಾರನ್ನ ಕದ್ದ ಎಲ್ಲಿಗೆ ಹೋಗಿದ್ದಾನೆ? ಈಗ ಇಲ್ಲಿ ಹೊಂಟಾನು. ಯಾರಿವ? ಕಳ್ಳ. ಯಾರಿವ? ಕಳ್ಳ. ಸೊ ಕಳ್ಳ ಎಷ್ಟೊತ್ತಿಗೆ ಕಾರನ್ನ ಕದ್ದಿದ್ದಾನ್ರಿ? 3:30. ಎಷ್ಟೊತ್ತಿಗೆ? 3:30. ಅವ್ನ ಗಾಡಿ ಯಾವಾಗ ಗುರ್ತಾಗಿತ್ತು ನಮ್ಮ ಕಾರ್ ಕಳ್ದೈತೆ ಅಂತೇಳಿ? 4 ಗಂಟೆಗೆ. ಅಂದ್ರೆ ಎಷ್ಟು ನಿಮಿಷದ ನಂತರ? 30 ನಿಮಿಷದ ನಂತರ. ಹಾಗಾದ್ರೆ 30 ನಿಮಿಷಕ್ಕೆ ಅವ್ ಎಷ್ಟು ದೂರ ಹೋಗಿರ್ತಾನ್ರಿ? 80 ಕಿಲೋಮೀಟರ್ದಾಗ ಹೊಂಟಾನಂದ್ರೆ 40 ಕಿಲೋಮೀಟರ್ ದೂರ ಹೋಗಿರ್ತಾನ. ಸೊ ಇದು ಕಳ್ಳಗೂ ಮತ್ತು ಮಾಲಕಿಗೂ ಇರ್ತಕ್ಕಂಥ ದೂರ ಆಗಿರ್ತದ. ನೆಕ್ಸ್ಟ್ ಈ ಒಂದು ಸ್ಪೀಡ್ ಎಷ್ಟದರಿ? 80 ಕಿಲೋಮೀಟರ್ ಅದ. ಎಷ್ಟದರಿ? ಕಳ್ಳಂದ 80 km/h. ನೆಕ್ಸ್ಟ್ ಓನರ್ ಗುರ್ತಾಯ್ತು. ಓನರ್ ಗುರ್ತಾಯ್ತಂದ್ರೆ ಇವ್ ಹೋಗತ್ತಾನು. ಈ ಒಂದು ಸ್ಪೀಡ್ ಎಷ್ಟೈತಿ? 90 ಕಿಲೋಮೀಟರ್ ಐತಿ. 90 ಕಿಲೋಮೀಟರ್ ಐತಿ. ನೆಕ್ಸ್ಟ್ ನಮಗೀಗ ಟೈಮ್ ಬೇಕಾಗೈತಿ. ಅಂದ್ರೆ ಏನ್ ಮಾಡ್ಬೇಕು? D/s ಡಿಸ್ಟೆನ್ಸ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟದರಿ? 40 ಕಿಲೋಮೀಟರ್ ಅದ. ಆ ನಂತರ ಸ್ಪೀಡ್ ಇವ್ರಿಬ್ಬರಿಗೂ ಡಿಫ್ರೆನ್ಸ್ ಎಷ್ಟದ್ರಿ? 10 ಅದ. ಸೊ ಸಿಂಪ್ಲಿಫಿಕೇಶನ್ ಮಾಡಿದ್ವಿ. 4 ಗಂಟೆ ನಂತರ ಕಾರ್ ಸಿಗ್ತದ. ಎಷ್ಟು ಗಂಟೆ ನಂತರ ರೀ? 4 ಗಂಟೆ ನಂತರ. ಅಂದ್ರೆ ಕಾರ್ ಎಷ್ಟೊತ್ತಿಗೆ ಗುರ್ತಾಗೈತಿ ಅವಂಗ? 4 ಗಂಟೆಗೆ. ಸೊ ಇದಕ್ಕೆ 4 ಗಂಟೆ ಕೂಡಿಸಿ ಎಷ್ಟಾಗ್ತದ್ರಿ? 8 ಗಂಟೆ. ಎಷ್ಟೊತ್ತಿಗೆ? 8 ಗಂಟೆ. ಮಾಲಕಗೆ ಗೊತ್ತಾದ ಎಷ್ಟು ಗಂಟೆಗೆ ಸಿಗ್ತದ? 8 ಗಂಟೆಗೆ ಸಿಗ್ತದ. ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದಪ್ಪ ಕ್ವಶನ್? ಅ ಕಾರ್ ಕವರ್ಸ್ a certain distance. A car covers a certain distance in 3 hours with a speed of 108 km/h. If the speed is reduced by 27 km/h, if the speed is reduced by 27 km/h, then the time taken by the car to cover the same distance will be. So question ಒಂದ್ಸಲ ಇನ್ನೊಂದ್ಸಲ ಓದೋಣ. ಏನದ? ಕಾರ್ ಕವರ್ಸ್. ಒಂದು ಕಾರು ಏನ್ ಮಾಡಿದ? ಒಂದು ಡಿಸ್ಟೆನ್ಸ್ ಅನ್ನ 3 ಗಂಟೆ ಒಳಗ. ಎಷ್ಟು ಗಂಟೆ ಒಳಗ್ರಿ? 3 ಗಂಟೆ ಒಳಗ 108 km/h ದಂಗ ಒಂದು ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಬೇಕಿತ್ತು. ಎಷ್ಟು ದೂರ ಐತಿ ಗುರ್ತಿಲ್ಲ. ಆದ್ರೆ ಆ ದೂರವನ್ನ 3 ಗಂಟೆ ಒಳಗೆ ಕವರ್ ಮಾಡ್ತೈತಿ. ಅದರ ಸ್ಪೀಡ್ ಎಷ್ಟು ಇರ್ಬೇಕ್ರಿ? 108 ಕಿಲೋಮೀಟರ್ ಪ್ರತಿ ಗಂಟೆಗೆ ಇರಬೇಕಿತ್ತು. ನೆಕ್ಸ್ಟ್ ಇಫ್ ದ ಸೇಮ್ ಸ್ಪೀಡ್ ಈಸ್ ರೆಡ್ಯೂಸ್ಡ್ ಬೈ. ಸೊ ಮೊದಲ 108 ಕಿಲೋಮೀಟರ್ ಪ್ರತಿ ಗಂಟೆ ಹೊಂಟಿತ್ತು. ಆದ್ರೆ ಏನೋ ಒಂದು ಅಡಚಣೆ ಆಗಿ ಅದೇನಾಯ್ತು ಅಂದ್ರೆ 27 km/h ಏನಾಯ್ತು? ಕಡಿಮೆ ಆಯ್ತು. ಹಾಗಾದ್ರೆ ಟೈಮ್ ಟೇಕನ್ ಬೈ ದ ಕಾರ್ ಟು ಕವರ್ ದ ಸೇಮ್ ಡಿಸ್ಟೆನ್ಸ್, ಅದೇ ಒಂದು ದೂರವನ್ನ ಈಗ ಎಷ್ಟು ಗಂಟೆ ಒಳಗೆ ಹೋಗಿ ಮುಟ್ತೈತಿ ಕೇಳಿದರು. ಸೊ ನಮಗೆ ಟೈಮ್ ಕೇಳಿದರು. ಸೊ ಟೈಮ್ ಈಸ್ ಈಕ್ವಲ್ ಟು ಫಾರ್ಮುಲಾ ನಿಮ್ಗೆಲ್ಲರಿಗೂ ನೆನಪಾಗ್ತೈತಿ. ಎಲ್ ಈಸ್ ಈಕ್ವಲ್ ಟು ಟಿ ಎಲ್ ಟಿ ಎಸ್ ಬರಿತೀರಿ. ಸೊ ಟೈಮ್ ಈಸ್ ಈಕ್ವಲ್ ಟು ಎಲ್ ಬೈ ಎಸ್. ಸೊ ಎಲ್ ಅಥವಾ ಡಿ ಬರಿಬೋದು. ಸೊ ಡಿಸ್ಟೆನ್ಸ್ ಎಷ್ಟು ಐತೆ ಅಂದ್ರೆ ನಮ್ದು ಡಿಸ್ಟೆನ್ಸ್ ಗೊತ್ತಿಲ್ಲ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು 108 × 3 ಮಾಡ್ತೀವಿ. ಸೊ ಡಿಸ್ಟೆನ್ಸ್ ಫಾರ್ಮುಲಾದಾಗ ಇವನ್ನೆಲ್ಲ ಫಿಲ್ ಅಪ್ ಮಾಡಿದ್ವಿ. ನೆಕ್ಸ್ಟ್ ಸ್ಪೀಡ್
ಮೊದಲ 108 ಕಿಲೋಮೀಟರ್ದಂಗೆ ಹೊಂಟಿತ್ತು. ನೆಕ್ಸ್ಟ್ 27 ಕಿಲೋಮೀಟರ್ ಏನು ಮಾಡಿದ್ವಿ, ಕಡಿಮೆ ಮಾಡಿದ್ವಿ. ಕಡಿಮೆ ಮಾಡ್ರಿ ಎಷ್ಟಾಗ್ತೈತಿ ನೋಡ್ರಿ, 81 ಬರ್ತದೆ. ಎಷ್ಟು ಬರ್ತದೆ ರೀ, 81. ಸೊ ಇದನ್ನು ನಾವು ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಬೇಕು. ಸೊ 9 81, ನೆಕ್ಸ್ಟ್ 9 1 ಉಳಿತು 92, ನೆಕ್ಸ್ಟ್ 3 1 3 3 3 1 3 4. ಸೊ ಆನ್ಸರ್ ಎಷ್ಟು ಬರ್ತದೆ ರೀ, 4 ಗಂಟೆ. ಎಷ್ಟು ಗಂಟೆ ತಗೋತದ, 4 ಗಂಟೆ ತಗೋತದ. ನೆಕ್ಸ್ಟ್ ಕ್ವಶನ್ ನೋಡೋಣ ಏನದ. ಎಲ್ಲ ಕ್ವಶನ್ಸು ಅಡ್ವಾನ್ಸ್ ಲೆವೆಲ್ ಅದಾವ. ಸೊ SSC GD ಎಕ್ಸಾಮ್ ಒಳಗೆ ಬರ್ತಕ್ಕಂಥ ಕ್ವಶನ್ಗಳನ್ನ ಡಿಸ್ಕಷನ್ ಮಾಡತ್ತೀವಿ. ಸೊ ಯಾವುದೋ ರೀತಿಯಾಗಿರ್ತಕ್ಕಂಥ ಈಸಿ ಕ್ವಶನ್ಗಳನ್ನ ತಗೊಂಡ ಅವ್ನು ನಿಮ್ಗೆ ಕೂಡ ತಿಳಿಸಿ ಅವು ತಿಳಿತಾವೆ ನಿಮ್ಗೆ ಈಸಿ ಕ್ವಶನ್ಸ್ ಇದ್ರೆ. ಆದರೆ ಈ ರೀತಿ ಡಿಫ್ರೆಂಟ್ ಆಗಿರ್ತಕ್ಕಂಥ ನಮ್ಮ ಎಕ್ಸಾಮ್ ಒಳಗೆ ಬರ್ತಕ್ಕಂಥ ಕ್ವಶನ್ಗಳನ್ನ ನಾವು ಬಿಡಿಸ್ಬೇಕಾಗ್ತೈತಿ. ನಿಮ್ದು ಸ್ಕೋರ್ ಆಗಬೇಕಾದ್ರೆ, ನಿಮ್ಮದು ಕೂಡ ಸೆಲೆಕ್ಷನ್ ಆಗಬೇಕಾಗಿತ್ತು. ಇಂಥ ಕ್ವಶನ್ಗಳನ್ನ ಮಾಡಿದಾಗ, ಪ್ರಾಕ್ಟೀಸ್ ಮಾಡಿದಾಗ ಆಗ್ತೈತಿ. ಪ್ರತಿ ಸಲ ರಿಪೀಟ್ ಆಗೋ ಕ್ವಶನ್ಗಳು ಏನು ಬರ್ತಿರೋದಿಲ್ಲ. ಸೊ ಎಲ್ಲ ಸಾಕಷ್ಟು ಶಿಫ್ಟ್ಗಳು ಇರ್ತಾವೆ. ಸೊ ಎಷ್ಟು ಕ್ವಶನ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ರು ಕಡಿಮೆ ಆಗ್ತಿರ್ತೈತಿ. ಮ್ಯಾಥ್ಸಿಗೆ ಹೆಚ್ಚಿನ ಒಂದು ಟೈಮ್ ಕೊಡ್ರಿ ಪ್ರಾಕ್ಟೀಸ್ ಮಾಡಕ್ಕೆ. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. ಅ ಕಾರ್ ಕವರ್ಡ್ 240 ಕಿಲೋಮೀಟರ್ ಇನ್ 5 hours. ಒಂದು ಕಾರ್ ಏನು ಮಾಡೋದೈತೆ ಅಂದ್ರೆ 240 ಕಿಲೋಮೀಟರ್ ಗಂಟೆ ಹಂಗೆ 240 ಕಿಲೋಮೀಟರನ್ನು 5 hours ಕವರ್ ಮಾಡ್ತೈತಿ. ಇಟ್ ಟ್ರಾವೆಲ್ಸ್ ವಿತ್ ಹಾಫ್ ಆಫ್ ಇಟ್ಸ್ ಯೂಸ್ವಲ್ ಸ್ಪೀಡ್. ಇಟ್ ಟ್ರಾವೆಲ್ಸ್ ವಿತ್ ಹಾಫ್ ಆಫ್ ಇಟ್ಸ್ ಯೂಸ್ವಲ್ ಸ್ಪೀಡ್. ದೆನ್ ಹೌ ಮಚ್ ಮೋರ್ ಟೈಮ್ ವಿಲ್ ಬಿ ಟೇಕನ್ ಟು ಕವರ್ ದ ಸೇಮ್ ಡಿಸ್ಟೆನ್ಸ್. ಕ್ವಶನ್ ಭಾಳ ಈಸಿ ಐತಿ, ಏನೂ ಇಲ್ಲ ಕ್ವಶನ್ ಒಳಗೆ. ಅದನ್ನ ನಾವು ಕ್ವಶನ್ ಓದಿ ಕನ್ಫ್ಯೂಸ್ ಆಗಬಾರ್ದು. ನೋಡ್ರಿ ಇಲ್ಲಿ ಏನೈತೆ ಅಂದ್ರೆ ಕ್ವಶನ್ ಒಳಗ ಒಂದು ಕಾರು 5 ಗಂಟೆಗಳಲ್ಲಿ 240 ಕಿಲೋಮೀಟರ್ ದೂರವನ್ನ ಕ್ರಮಿಸ್ತೈತಿ. ಅದು ತನ್ನ ವೇಗದ ಅರ್ಧದಷ್ಟು, ಅದು ಏನು ಮಾಡ್ತೈತಿ ಅಂದ್ರೆ ವೇಗದಲ್ಲಿ ಅರ್ಧದಷ್ಟನ್ನ ಕಡಿಮೆ ಮಾಡ್ತೈತಿ. ಏನು ಮಾಡ್ತೈತಿ, ವೇಗದಲ್ಲಿ ಅರ್ಧದಷ್ಟನ್ನ ಕಡಿಮೆ ಮಾಡಿತಂದ್ರೆ ಅದು ಎಷ್ಟು ಸಮಯ ಹೆಚ್ಚಿಗೆ ತೋದೈತಿ. ಒಂದು ಕಾರ್ ಐತಿ, ಆ ಕಾರ್ ತನ್ನ ಸ್ಪೀಡ್ ಒಳಗೆ ಹೋತಂದ್ರೆ ಅದು 240 ಕಿಲೋಮೀಟ್ರನ್ನ ಏನ್ರಿ 240 ಕಿಲೋಮೀಟ್ರನ್ನ 5 ಗಂಟೆ ಒಳಗೆ ಹೋಗಿ ರೀಚ್ ಆಗ್ತೈತಿ. ಯಾವುದೋ ಒಂದು ಸ್ಪೀಡ್ದಾಗ ಹೊಂಟೈತಿ. ಅದು ಆ ಸ್ಪೀಡನ್ನು ಏನು ಮಾಡೋದೈತಿ, ನಾವು ಕಡಿಮೆ ಮಾಡತ್ತವು ಕಡಿಮೆ ಮಾಡ್ರೆ ಅವಾಗ ಟೈಮ್ ಏನಾಗ್ತೈತಿ ರೀ, ಡಬಲ್ ಆಗ್ತೈತಿ. ಏನಾಗ್ತೈತಿ, ಡಬಲ್ ಆಗ್ತೈತಿ. ಡಬಲ್ ಅಂದ್ರೆ ಎಷ್ಟು ರೀ, 10 ಗಂಟೆ. ಸ್ಪೀಡ್ ಕಡಿಮೆ ಆತಂದ್ರೆ ಟೈಮ್ ಹೆಚ್ಚಾಗ್ತೈತಿ. ಏನಾಗ್ತೈತಿ, ಸ್ಪೀಡ್ ಕಡಿಮೆ ಆದ್ರೆ ಏನಾಗ್ತೈತಿ, ಟೈಮ್ ಹೆಚ್ಚಾಗ್ತೈತಿ. ನೆನಪಿಟ್ಕೋರಿ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳು ಇವೆಲ್ಲ. ಅ ಪರ್ಸನ್ ಟ್ರಾವೆಲ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಒಬ್ಬ ವ್ಯಕ್ತಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೆಂಗೆ ಹೊಂಟಾನ್ರಿ, 180 ಕಿಲೋಮೀಟರ್ ಪ್ರತಿ ಗಂಟೆ ಅಂತ ಹೊಂಟಾನ. ಹೆಂಗ್ರಿ, 180 ಗಂಟೆ ಹೆಂಗೆ ಹೊಂಟಾನ. ನೆಕ್ಸ್ಟ್ ಆ್ಯಂಡ್ ರಿಟರ್ನ್ಸ್ ಟು ದ ಸ್ಟಾರ್ಟಿಂಗ್ ಪಾಯಿಂಟ್ ಬೈ ದ ಸೇಮ್ ರೂಟ್ ಬೈ 240 ಕಿಲೋಮೀಟರ್. If the total time taken is 6 hours, then find the distance between the two places. So question already ಬಿಡಿಸಿದನ್ನ ನಿಮಗೆ. ಸೊ ಆ ಫಾರ್ಮುಲಾ ನೆನಪೈತೇನೆ ನೋಡ್ರಿ. 2xy ಡಿವೈಡ್ ಬೈ x ಪ್ಲಸ್ y ಅಂತಕ್ಕಂಥ ಒಂದು ಫಾರ್ಮುಲಾ ಹೇಳೀನಿ. ಇದೇ ಒಂದು ಫಾರ್ಮುಲಾ ರಿಲೇಟೆಡ್ ಆಗಿನ ಇವಾಗ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಬೇಕು. ಟ್ರೈ ಮಾಡ್ರಿ. ಸೊ ಏನದ ನೋಡಿ, ಒಬ್ಬ ವ್ಯಕ್ತಿ 180 ಕಿಲೋಮೀಟರ್ ವೇಗದ ಪ್ರತಿ ಗಂಟೆಗೆ ಹೋಗ್ತಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣ ಮಾಡುತ್ತಾನೆ. ಮತ್ತು ಅದೇ ಮಾರ್ಗದಲ್ಲಿ 240 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಆರಂಭಿಕ ಹಂತಕ್ಕೆ ಅಂದ್ರೆ ಮೊದಲಿನ ಹಂತಕ್ಕೆ ವಾಪಸ್ ಬರ್ತಾನೆ. ಅವನು ತೆಗೆದುಕೊಂಡಿರ್ತಕ್ಕಂಥ ಒಟ್ಟು ಸಮಯ ಎಷ್ಟದರಿ, 6 ಗಂಟೆ ಆಗಿದ್ದರೆ 2 ಸ್ಥಳಗಳ ನಡುವಿನ ಅಂತರ ಕೇಳಿದರು. ಸೊ ಇಲ್ಲೇನು ಬರ್ತದೆ ಫಾರ್ಮುಲಾ, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಡಿ ಈಸ್ ಈಕ್ವಲ್ ಟು ಎಕ್ಸ್ ಇಂಟು y divided by x plus y into t ಬರ್ತದೆ. ಸೊ x ಅಂದ್ರೆ ಎಷ್ಟು ರೀ, ಮೊದಲೇದು ಎಷ್ಟದ 180, ಎರಡನೇದು ಎಷ್ಟದ ರೀ 240, ಎಷ್ಟದ ರೀ 240. ನೆಕ್ಸ್ಟ್ ಟೈಮ್ ಎಷ್ಟದ ರೀ 6 ಗಂಟೆ, ಎಷ್ಟದ ರೀ 6 ಗಂಟೆ. ಸೊ ಎರಡನ್ನು ಕೂಡಿಸ್ರಿ. ಈಗ ಕೂಡಿಸಿ ಸಿಂಪ್ಲಿಫಿಕೇಶನ್ ಮಾಡಕ್ಕೆ ಟ್ರೈ ಮಾಡ್ರಿ. ಸೊ ಕೂಡ್ಸೋನು ಎಷ್ಟಾಗ್ತದೆ ನೋಡ್ರಿ, 240 ಪ್ಲಸ್ 180, 0 8 4 12 420 ಎಷ್ಟೈತ್ರಿ 420.
E0 E0 24 ಒಂದ್ಲೆ 24 ಎರಡ್ಲೆ 2 ಒಂದ್ಲೆ 2 ಮೂರ್ಲೆ 18 ಮೂರ್ಲೆ ಎಷ್ಟ್ರಿ 54 18 ಮೂರ್ಲೆ ಎಷ್ಟ್ರಿ 54 0 0 ಆನ್ಸರ್ ಬರ್ತದೆ ನೆಕ್ಸ್ಟ್ ಕ್ವಶನ್ ನೋಡೋಣ ಸೇಮ್ ಪ್ಯಾಟರ್ನ್ ಮೇಲೆ ಅದ ನೋಡ್ರಿ ಟ್ರೈ ಮಾಡ್ರಿ ಬಿಡ್ಸಕ್ಕೆ Same question. A man leaves his house and goes to his office at a speed of 4 km per hour and returns at a speed of 2 km per hour. If he takes 6 hours to come and go, then what is the distance between the two places? So distance is equal to x into y divided by x plus y. ಏನು ಮಾಡ್ಬೇಕು ನೆಕ್ಸ್ಟ್ ಇಂಟು ಟೈಮ್ ಎಕ್ಸ್ ಎಷ್ಟದ ರೀ 4 ಅದ y ಎಷ್ಟದ ರೀ 2 ಅದ 4 ಪ್ಲಸ್ 2 ಎಷ್ಟು ರೀ 6 ಇಂಟು 6 ಈ 6 ಕ್ಯಾನ್ಸಲ್ ಆಯಿತು 4 ಎರಡ್ಲೆ ಎಷ್ಟು ರೀ 8 ಕಿಲೋಮೀಟರ್ ಬರ್ತದೆ ಓಕೆ ನೆಕ್ಸ್ಟ್ ಕ್ವಶನ್ ಅದ ಸೇಮ್ ರೇಷಿಯೋ ಮೆಥಡ್ಲಿ ಬಿಡಿಸ್ಬೇಕಿದೆ ಕ್ವಶನ್ ಓದೋಣ ಏನದ ಅ ಕಾರ್ ಟ್ರಾವೆಲಿಂಗ್ at a speed at 60 kilometers per hour takes 4 hours to cover a certain distance. What should be the speed of this car to cover the same distance in 1.5 hours? In 1.5 hours. ಏನು ನೋಡ್ರಿ ಕ್ವಶನ್ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಒಂದು ಕಾರು ಒಂದು ನಿರ್ದಿಷ್ಟ ದೂರವನ್ನ ಕ್ರಮಿಸಲು 4 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ 4 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ ಅದೇ ದೂರವನ್ನ 1.5 ಗಂಟೆಗಳಲ್ಲಿ ಕ್ರಮಿಸಲು ಈ ಕಾರಿನ ವೇಗ ಎಷ್ಟಿರಬೇಕು ಈ ಕಾರಿನ ವೇಗ ಎಷ್ಟಿರಬೇಕು ಸೊ ಮೊದಲೊಂದು ಕಾರ್ ಐತಿ ಸೊ ಈ ಕಾರ್ ಏನು ಮಾಡ್ತೈತಿ 4 ಗಂಟೆ ಒಳಗೆ ಕ್ರಮಿಸ್ತಿತ್ತು ಹಾಗಾದ್ರೆ 1.5 ಗಂಟೆ ಒಳಗೆ ಕ್ರಮಿಸ್ಬೇಕಾದ್ರೆ ಆ ಕಾರಿನ ವೇಗ ಎಷ್ಟಿರಬೇಕು ಕೇಳಿದ್ರು ಸೊ 1.5 ಅನ್ನ 15 ಬಾಗಿಲೆ 10 ಬರಿಬೋದು ಎಷ್ಟು ಬರಿಬೋದ್ರಿ 15 ಬಾಗಿಲೆ 10 ಅಂದ್ರೆ 5 ಮೂರ್ಲೆ 5 ಎರಡ್ಲೆ ಸೊ ಇದು ರೇಷಿಯೋ ಎಷ್ಟಾಯ್ತ್ರಿ 3:2 ಇದು ರೇಷಿಯೋ ಎಷ್ಟಾಯ್ತ್ರಿ 3:2 ಈಗ ನೆಕ್ಸ್ಟ್ 4 ಎರಡ್ಲೆ 8 ಅನುಪಾತ ಎಷ್ಟಾಗ್ತದೆ ರೀ 3 ಆಗ್ತದೆ ಸೊ ಈಗ ಸ್ಪೀಡ್ಗಳನ್ನ ಚೇಂಜ್ ಮಾಡಿದ್ರೆ 3:8 ಆಗ್ತದೆ ಸೊ ಇಲ್ಲಿ ಕೊಟ್ಟಾರು ನಮಗೆ 4 ಗಂಟೆ ಒಳಗೆ ಎಷ್ಟು ದೂರವನ್ನು ಚಲಿಸ್ತೈತಿದ 60 ಕಿಲೋಮೀಟರ್ನ ಎಷ್ಟು ರೀ 60 ಕಿಲೋಮೀಟರ್ 3 ಎಷ್ಟಲಿ 3:20 ಹಾಗಿದ್ರೆ ಇಲ್ಲೂ ಕೂಡ 20 ಗುಣಾಕಾರ ಮಾಡಬೇಕು 8 ಎರಡ್ಲೆ ಎಷ್ಟು ರೀ 16 0ಕ್ಕೆ 0 ಎಷ್ಟು ಬರ್ತದೆ ಆನ್ಸರ್ 160 ಕಿಲೋಮೀಟರ್ ಬರ್ತದೆ ಸೊ ಇದು ರೇಷಿಯೋ ಮೆಥಡ್ ಮೇಲೆ ಬಿಡಿಸ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ ಅದ ಓಕೆ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ ಬಿಡ್ಸಕ್ಕ ನೋಡೋಣ